Naresh. Hello, students. Welcome to chemistry class. I am Naresh, Mr. Naresh Acharya from Government PU College, Sanur. Today, I am going to discuss 30 questions from this unit, which is biomolecules. So before I begin with, I have a small story to tell. That is, life is too short to waste any amount of time on people and places that do not realize your value. Those who know your worth will find a way to value you. So this is a small story worth telling. That is the reason why ಸ್ವಲ್ಪ ಕನ್ನಡದ ಬಳಕೆ ಕಡಿಮೆ ಆದರೂ ಕೂಡ ಇಂಗ್ಲೀಷಲ್ಲಿ ನಾನು ಒಂದು ಸ್ಟೋರಿಯನ್ನು ಹೇಳ್ತಾ ಇದ್ದೇನೆ. ಯು ವಿಲ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಹಾಗಾಗಿ it begins like this. A father in his deathbed gave an old watch to his son and said, "Son, this is the watch your grandfather gave to me when I was about your age. This is more than 200 years old. Now this is yours. But before you go to the jewelry shop and find out how much they will willing to offer." The son did what he was told. He went to the jewelry shop and came back and said, "The owner of the jewelry shop offered me 500 rupees because it is too old." Father smiled and said, "Now it is the time to go to pawn shop." Pawn shop ಅಂತಂದರೆ ಕನ್ನಡದಲ್ಲಿ ಗಿರವಿ ಅಂಗಡಿ ಅಂತೇಳಿ. The son did what he was told. He gone to the pawn shop. The owner of the pawn shop offered him 200 rupees. He came back and said, "See, owner of the pawn shop offered me 200 rupees." He was rather embarrassed to say that. ಒಂದು ಮುಜುಗರ ಆಯಿತು, ಬರೀ 200 ರೂಪಾಯಿ ಹಳೆ ವಾಚ್ಗೆ 200 ರೂಪಾಯಿ ಕೊಡ್ತಾ ಇದ್ದಾರಲ್ಲ ಅಂತೇಳಿ. Father smiled for some time and said, "Now this is the time to go to the museum." Son did what he was told. Came back rather excited. ಈಗ ಅವನಿಗೆ ಏನು ಖುಷಿ ತಡೆಯಲಿಕ್ಕೆ ಆಗ್ತಾ ಇಲ್ಲ. ಬಂದಾದ ನಂತರ ತಂದೆ ಹತ್ರ ಹೇಳಿದ, "The curator of the museum offered me 3 lakh rupees. 3 ಲಕ್ಷ ರೂಪಾಯಿ ಆಫರ್ ಮಾಡಿದ. And he said, it would be a great addition to their treasured antique collection. Treasured antique collectionಗೆ ಒಂದು ಒಳ್ಳೆಯ ಐಟಮ್ ಸಿಕ್ಕಿದಾಗೆ ಆಗಿದೆ ಅಂತೇಳಿ ಹೇಳ್ತಾನೆ. Now the father said to his son, "See, now this is the watch. This is yours. This watch is yours. You can use as you wish. You can do whatever with it. But I wanted to know you that the right people and right places will value in a right way. If you go to a wrong people or wrong place and then get upset because you are not valued." So ಈ ಸ್ಟೋರಿ ಯಾಕೆ ಹೇಳಿದೆ ಅಂದರೆ, ದ ಮೋರಲ್ ಆಫ್ ದಿಸ್ ಸ್ಟೋರಿ ಈಸ್, ಫೈಂಡ್ someone, some place that sees you as an exquisite value, like a museum full of arts and loves to listen the stories you have to tell. ಅಂತಂದರೆ ನಾವು ಎಲ್ಲಿ ನಮಗೆ ವ್ಯಾಲ್ಯೂ ಸಿಗ್ತಾ ಇದೆ, ಮೌಲ್ಯ ಇದೆ, ಅಲ್ಲಿ ಹುಡುಕಿಕೊಂಡು ಹೋಗಬೇಕು. ಇಲ್ಲಿ ನಮ್ಮ ರೆಸ್ಪೆಕ್ಟೆಡ್ CEO of this district and respected DDO of our department,
ದೇ ಫೌಂಡ್ ವ್ಯಾಲ್ಯೂ ಇನ್ ಯು. ನಿಮ್ಮಲ್ಲಿ ಒಂದು ಮೌಲ್ಯವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಈ ರೀತಿಯ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದೆ. ನಾವು ಅದನ್ನು ಸದುಪಯೋಗ ಪಡೆದುಕೊಂಡು ನಮ್ಮ ಏನು ಮುಂದಿನ ಭವಿಷ್ಯಕ್ಕೆ ನಾವು ಎಲ್ಲಿ ನಮಗೆ ವ್ಯಾಲ್ಯೂ ಸಿಗ್ತದೆ ಅದನ್ನು ಬೆಸ್ಟ್ ಯೂಸ್ ಮಾಡಿಕೊಂಡು ಮುಂದುವರಿಬೇಕು ಅನ್ನುವ ಉದ್ದೇಶದಿಂದ ದಿಸ್ ಈಸ್ ಅ ಸ್ಮಾಲ್ ಸ್ಟೋರಿ. ನಾವು ಐ ಆಮ್ ಗೋಯಿಂಗ್ ಟು ಮೈ ಸ್ಲೈಡ್ಸ್. ಐ ಹ್ಯಾವ್ ಪ್ರಿಪೇರ್ಡ್ 54 ಸ್ಲೈಡ್ಸ್, 54 ಸ್ಲೈಡ್ ಇದೆ. ಅದರಲ್ಲಿ ಸಿನಾಪ್ಸಿಸ್ ಕೂಡ ಸೇರಿಕೊಂಡಿದೆ. ಬಟ್ ಎಲ್ಲವನ್ನು ಹೇಳಿದರೆ ಇಟ್ ವಿಲ್ ಬಿಕಮ್ ಟೂ ಮಚ್. ಅದಕ್ಕೋಸ್ಕರ ನಾವು ವಿ ಸಿ 30 ಸ್ಲೈಡ್ಸ್, 30 ಕ್ವೆಶನ್ಸನ್ನು ನಾವು ನಿಧಾನ ಡಿಸ್ಕಷನ್ ಮಾಡ್ತಾ ಹೋಗುವ. ಆ್ಯಂಡ್ ದಿಸ್ ಯೂನಿಟ್ ಬಯೋಮಾಲಿಕ್ಯೂಲ್ಸ್ ವೆರಿ ಇಂಟ್ರೆಸ್ಟಿಂಗ್, ತುಂಬಾ ಈಸಿ ಟಾಪಿಕ್. ಇದರಲ್ಲಿ ನಾವು ಕಾರ್ಬೋಹೈಡ್ರೇಟ್ಸ್, ವಿ ಸ್ಟಡಿ ಕಾರ್ಬೋಹೈಡ್ರೇಟ್ಸ್, ವಿ ಸ್ಟಡಿ ಪ್ರೋಟೀನ್ಸ್, ಪ್ರೋಟೀನ್ಸ್ ಆರ್ ಬಯೋಮಾಲಿಕ್ಯೂಲ್ಸ್, ವಿ ಸ್ಟಡಿ ಎನ್ಸೈಮ್ಸ್. ನಾವು ಈಗಾಗಲೇ ಇದನ್ನು ಕಲಿತ ಆಗಿದೆ, ಆದರೂ ಕೂಡ ಇದೆಲ್ಲ ಬರ್ತಾ ಇದೆ. ಬಯೋಮಾಲಿಕ್ಯೂಲ್ಸ್ ಅಂದರೆ ಏನು, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಎನ್ಸೈಮ್ಸ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು. ಅದಾದ ನಂತರ ಹಾರ್ಮೋನ್ಸ್ ಕೂಡ ಬಯೋಮಾಲಿಕ್ಯೂಲ್ಸ್ ಇದ್ದಾವೆ. ಆ್ಯಂಡ್ ದೆನ್ ನ್ಯೂಕ್ಲಿಕ್ ಆ್ಯಸಿಡ್ಸ್, ಇವೆಲ್ಲ ಬಯೋಮಾಲಿಕ್ಯೂಲ್ಸ್. ನಾವು ಲೆಟ್ ಮಿ ಡೈರೆಕ್ಟ್ಲಿ ಗೋ ಟು ದ ಕ್ವಶನ್ ನಂಬರ್ 1. ಇಲ್ಲಿ ನನ್ನ ಕ್ಲಾಸ್ ಹೇಗೆ ಸಾಗ್ತದೆ ಅಂತ ಅಂದರೆ ಕ್ವಶನ್ ಹೋಗ್ತದೆ, ಐ ವಿಲ್ ಕ್ರಿಯೇಟೆಡ್ ಎ ಲಿಂಕ್, ಎಲ್ಲಿ ಅಗತ್ಯ ಇದೆ ಐ ವಿಲ್ ಗೋ ಟು ದ ಆನ್ಸರ್. ಹೆಚ್ಚು ಬರೀಲಿಕ್ಕೆ ಹೋಗ್ತಾ ಇಲ್ಲ. ಯಾವುದು ಕರೆಕ್ಟ್ ಆನ್ಸರ್ ನಮಗೆ ಸಾಮಾನ್ಯವಾಗಿ ಹೆಚ್ಚಿನ ಸ್ಟೂಡೆಂಟ್ಸ್ಗಳಿಗೆ ಇಟ್ ಈಸ್ ಈಸಿ ಪಿಕ್. ಭಾಳ ಸುಲಭವಾಗಿ ಇದನ್ನು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತೇಳಿ. ನಾವು this is the first question. My first question is, during acetylation of glucose, it needs X moles of acetic anhydride. The value of X would be 3. Option A ಅಲ್ಲಿ 3 ಅಂತ ಹೇಳಿದ್ದಾರೆ. Option B 5. Option C is 4. Option D is 1. ಇಲ್ಲಿ ಡ್ಯೂರಿಂಗ್ ದ ಸ್ಟ್ರಕ್ಚರಲ್ ಎಲ್ಯುಸಿಡೇಷನ್ ಆಫ್ ಗ್ಲೂಕೋಸ್, ಸ್ಟ್ರಕ್ಚರಲ್ ಎಲ್ಯುಸಿಡೇಷನ್ ನಾವು ಸ್ಟಡಿ ಮಾಡುವಾಗ ಟು ಎಸ್ಟಾಬ್ಲಿಷ್ ದ ಪ್ರೆಸೆನ್ಸ್ ಆಫ್ 5 OH groups in a glucose molecule, we treat glucose with acetic anhydride. Acetic anhydride ಜೊತೆ ರಿಯಾಕ್ಷನ್ ಮಾಡಬೇಕು. Glucose, one molecule, say 1 mole of glucose reacts with 5 mole of acetic anhydride. The reaction is this. See, you could see here, glucose reacting with the 5 moles of acetic anhydride to give glucose pentacetate. Why we are doing this test is because to show that glucose has 5 OH groups, 5 hydroxyl group ಇದೆ ಅನ್ನೋದನ್ನು ಪ್ರೂವ್ ಮಾಡಬೇಕು ನಾವು. ಅದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ. ಆ್ಯಂಡ್ ಲುಕ್ ಎಟ್ ದ ನಂಬರ್ ಹಿಯರ್, ಎಷ್ಟಿದೆ? ಇಟ್ ಈಸ್ 5. ಸೊ ದೇರ್ಫೋರ್ ಇಲ್ಲಿ ಐ ಹ್ಯಾವ್ ಟು ಡೂ ಸಮ್ ವರ್ಕ್. Therefore, the previous one, slide ಗೆ ಹೋದಾಗ we have different answers. 3 ಇದೆ, 5 ಇದೆ, 4 ಇದೆ, and 1 ಇದೆ. You got it. We require 5 moles of acetic anhydride. So therefore, ಇಲ್ಲಿ right answer is option B. Option B is the right answer. This is my second question. On oxidation with the mild oxidizing agent like bromine water, the glucose is oxidized to. These are the options: saccharic acid, glucaric acid, gluconic acid, and
valeric acid. See, students, again this comes in structural elucidation of glucose. Ali, we are trying to establish the presence of aldehydic functional group. ಆಲ್ಡಿಹೈಡಿಕ್ ಗ್ಲೂಕೋಸಲ್ಲಿ ಆಲ್ಡಿಹೈಡಿಕ್ ಫಂಕ್ಷನಲ್ ಗ್ರೂಪ್ ಇದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಟೆಸ್ಟ್ ಏನಂತಂದರೆ ರಿಯಾಕ್ಷನ್ ವಿತ್ ಬ್ರೋಮಿನ್ ವಾಟರ್. ಲೆಟ್ ಅಸ್ ಗೋ ಟು ದ್ಯಾಟ್ ಸ್ಲೈಡ್. ಆ ರಿಯಾಕ್ಷನ್ ನೋಡುವ. ಗ್ಲೂಕೋಸ್ ಹಿಯರ್, glucose reacting with the bromine water, it gives gluconic acid. This test we are performing to show that it has aldehydic group. Aldehydic group ಇದೆ ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ಈ ಟೆಸ್ಟ್ ಮಾಡಿರೋದು. ಸೊ ಯಾವ ಪ್ರಾಡಕ್ಟ್ ಬರ್ತಾ ಇದೆ ವಾಚ್ ಮಾಡಿ. ಇಟ್ ಈಸ್ ಗ್ಲುಕೋನಿಕ್ ಆ್ಯಸಿಡ್. ರಿಮೆಂಬರ್, ಇಟ್ ಈಸ್ ಗ್ಲುಕೋನಿಕ್ ಆ್ಯಸಿಡ್. ಎಸ್, therefore ಎಲ್ಲಿದೆ ಗ್ಲುಕೋನಿಕ್ ಆ್ಯಸಿಡ್? ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಾವು ಲೆಟ್ ಅಸ್ ಗೋ ಟು ದ ಥರ್ಡ್ ಕ್ವೆಶನ್. ಮೂರನೇ ಪ್ರಶ್ನೆ ಈ ರೀತಿದೆ. ಗ್ಲೈಕೋಸೈಡಿಕ್ ಲಿಂಕೇಜ್ ಈಸ್ ಆ್ಯನ್. Glycosidic linkage is an, whether it is a amide linkage, it is a ester linkage, whether it is a ester linkage, ether linkage, acetyl linkage, ಯಾವುದು ಅಂತೇಳಿ ನಾವು ಗೊತ್ತು ಮಾಡಬೇಕು. ಗ್ಲೈಕೋಸೈಡಿಕ್ ಲಿಂಕೇಜ್ ಬರುವಂಥದ್ದು ಕಾರ್ಬೋಹೈಡ್ರೇಟ್ಸಲ್ಲಿ. monosaccharide units are joined together by glycosidic bond. ಯಾವ ಬಾಂಡ್? ಗ್ಲೈಕೋಸೈಡಿಕ್ ಬಾಂಡ್. ದ್ಯಾಟ್ ಗ್ಲೈಕೋಸೈಡಿಕ್ ಬಾಂಡ್ ಇಲ್ಲಿ ಕಾಣ್ಬೋದು ನಾವು, ರೆಡ್ ಕಲರಲ್ಲಿ ಕಾಣ್ತಾ ಇದೆ. ದ ಬಾಂಡ್ ಫಾರ್ಮ್ಡ್ ಬಿಟ್ವೀನ್ ಟೂ monosaccharides is called glycosidic bond. This bond is also called oxide bond. This bond is called oxide bond. Ether linkage, it is also called ether linkage. ಹಾಗಾಗಿ ಇಲ್ಲಿ ಈಥರ್ ಲಿಂಕೇಜ್ ಅನ್ನುವ ಆಪ್ಷನನ್ನು ನಾವು ಚೂಸ್ ಮಾಡಬೇಕು. ದ್ಯಾಟ್ ಲಿಂಕೇಜ್ ಈಸ್ ಕಾಲ್ಡ್ ಗ್ಲೈಕೋಸೈಡಿಕ್ ಲಿಂಕೇಜ್. ಹಾಗಾಗಿ ದ ಆನ್ಸರ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕ್ವೆಶನ್ ನಂಬರ್ 4 ಏನು ಕೇಳ್ತಾ ಇದೆ ಅಂದರೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ? ಇಲ್ಲಿ ಯಾವ ಹೇಳಿಕೆ ಸತ್ಯ ಅಲ್ಲ ಅಂತೇಳಿ ನಾವು ಕಂಡುಹಿಡಿಬೇಕು. ದೇರ್ ಆರ್ 4 ಆಪ್ಷನ್ಸ್. ಗ್ಲೂಕೋಸ್ ಆ್ಯಂಡ್ ಫ್ರುಕ್ಟೋಸ್ ಬೋತ್ ಆರ್ ಮೊನೊಸ್ಯಾಕರೈಡ್ಸ್. ಅದರಲ್ಲಿ ಯಾವುದೇ ರೀತಿ ನಮಗೆ ಸಂಶಯ ಇದೆಯಾ? ಗ್ಲೂಕೋಸ್ ಮತ್ತು ಫ್ರುಕ್ಟೋಸು ಮೊನೊಸ್ಯಾಕರೈಡ್ಸ್ ಅಂತೇಳಿ ನಾವು ಹೇಳಿಕೊಂಡು ಬಂದಿರೋಂಥದ್ದು ತಿಳಿದಂಥ ವಿಚಾರ. ಸೊ ದ್ಯಾಟ್ ಈಸ್ ದ ಟ್ರೂ ಸ್ಟೇಟ್ಮೆಂಟ್. ಅದರಲ್ಲಿ ಯಾವುದೇ ರೀತಿಯ ಡಿಸ್ಪ್ಯೂಟು ಇಲ್ಲ. ಬಿ, ಆಪ್ಷನ್ ಬಿ ಏನು ಹೇಳ್ತಾ ಇದೆ? ದ ನ್ಯಾಚುರಲ್ ಗ್ಲೂಕೋಸ್ ಆ್ಯಂಡ್ ಫ್ರುಕ್ಟೋಸ್ ಆರ್ ಡಿ ಫಾರ್ಮ್ಸ್ ಅಂತ ಹೇಳಿದ್ದಾರೆ. ದೇರ್ ಆರ್ 2 ಫಾರ್ಮ್ಸ್. ಒನ್ ಈಸ್ ಡಿ ಫಾರ್ಮ್ ಆ್ಯಂಡ್ ಎಲ್ ಫಾರ್ಮ್. ವಿ ನೋ ದ್ಯಾಟ್ ಗ್ಲೂಕೋಸ್, ನ್ಯಾಚುರಲಿ ಅಕರಿಂಗ್ ಗ್ಲೂಕೋಸ್ is a D form. Naturally occurring fructose is also D form. But however, when it comes to planarity, rotation of plane polarized light ಬಗ್ಗೆ ಮಾತಾಡುವಾಗ ಗ್ಲೂಕೋಸ್, ನ್ಯಾಚುರಲಿ ಅಕರಿಂಗ್ ಗ್ಲೂಕೋಸ್ is a dextrorotatory, whereas fructose is a naturally occurring fructose is a levorotatory. So there is nothing to do with the D and dextrorotatory. Capital letter D ಮತ್ತು dextrorotatoryಗೆ ಯಾವುದೇ ರೀತಿ ಸಂಬಂಧ ಇಲ್ಲ. D ಅಂದರೆ ಅದು that is related to that configuration. Both of them have D forms. ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ಗೆ D form ಇರುವಂಥದ್ದು. And the option C is the solution having equal molecules of D glucose and D fructose is termed as inert sugar. Sucrose ಅನ್ನು ನೀವು hydrolysis ಮಾಡಿದರೆ we get a mixture. If it is equimolar mixture of glucose and fructose, it is called inert sugar. So that is also true. ಹಾಗಾಗಿ option A, B, C both are, all these options are true statements. And ನೋಡಿ ಡಿ, ಆಪ್ಷನ್ ಡಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಆಲ್ಡೋ ಹೆಕ್ಸೋಸ್ ಎಕ್ಸಿಸ್ಟ್ ಇನ್ 2 to the power 6 optical forms. 2 to the power 6 optical forms ಅಥವಾ ಬೇರೆ ಯಾವುದು
ಹಾಗಾದರೆ 2⁶ ಅಲ್ಲದಿದ್ದರೆ ಯಾವುದು ಅಂತೇಳಿ ನಾವು ನೋಡುವ. ಇಲ್ಲಿ ದ ಇಕ್ವಿಮೋಲಾರ್ ಮಿಕ್ಸ್ಚರ್ ಆಫ್ ಡಿ ಗ್ಲೂಕೋಸ್ ಆ್ಯಂಡ್ ಡಿ, ಇಲ್ಲಿ ಡಿ ಪ್ಲಸ್ ಗ್ಲೂಕೋಸ್ ಡೆಕ್ಸ್ಟ್ರೋರೊಟೇಟರ್, ಡಿ ಮೈನಸ್ ಅಂದರೆ ಲೆವೊರೊಟೇಟ್ ಫ್ರಕ್ಟೋಸ್ ವಿಚ್ ಸುಕ್ರೋಸ್ ಗಿವ್ಸ್ ಆನ್ ಹೈಡ್ರಾಲಿಸಿಸ್ ಈಸ್ ಕಾಲ್ಡ್ ಇನ್ವರ್ಟ್ ಶುಗರ್ ಮಿಕ್ಸ್ಚರ್, ಇಕ್ವಿಮೋಲಾರ್ ಮಿಕ್ಸ್ಚರ್, ಅದು ಸ್ಟೇಟ್ಮೆಂಟ್ ಹೇಳಿದೆ. ನಾವು ನಮ್ಮ ಪಾಯಿಂಟ್ ಏನಂದರೆ ಇಲ್ಲಿ ಆಲ್ಡೋ ಹೆಕ್ಸೋಸ್ ನೋಡಿ, ಪಾಯಿಂಟ್ ನಂಬರ್ 2 ಇಲ್ಲಿ ಹೇಳಿದ್ದಾರೆ. ಆಲ್ಡೋ ಹೆಕ್ಸೋಸ್ ಎಕ್ಸಿಸ್ಟ್ ಇನ್ 2⁴ isomeric form because they have 4 asymmetric carbon atom. ಇಲ್ಲಿ ಕಾಣ್ತಾ ಇದೆ ಆಲ್ಡೋ ಹೆಕ್ಸೋಸಸ್ ಎಕ್ಸಿಸ್ಟ್ ಇನ್ 2⁴ isomeric forms because they have 4 asymmetric carbon. ಆಯ್ತಾ? ಲುಕ್ ಎಟ್ ದಿಸ್ ಸ್ಟ್ರಕ್ಚರ್, ಈ ಸ್ಟ್ರಕ್ಚರನ್ನು ನೀವು ಗಮನಿಸಿ, ದಿಸ್ ಈಸ್ ಆಲ್ಡೋ ಹೆಕ್ಸೋಸ್, ಇಲ್ಲಿ ದೇರ್ ಆರ್ 4 ಸ್ಟಾರ್ಸ್. Each star indicates what? Each star indicates asymmetric carbon atom. Star ಅಂದರೆ asymmetric carbon atom. ಎಷ್ಟು ಸ್ಟಾರ್ ಇದೆ? 4 ಸ್ಟಾರ್ ಇದೆ. 4 ಸ್ಟಾರ್ ಇದ್ದರೆ 2⁴ ಹಾಕಬೇಕು. That much isomers possible for this structure. 2 × 2 × 2 × 2. 2⁴ isomers are possible for this aldo hexose. ಹಾಗಾಗಿ 2⁴ ಐಸೋಮರ್ ಇರುವಂಥದ್ದು 2⁶ ಅಲ್ಲ. Yes, we go to that slide. Option D ಅಲ್ವಾ? ಆಪ್ಷನ್ ಡಿ ಏನು ಹೇಳಿದ್ದಾರೆ? ಆಲ್ಡೋ ಹೆಕ್ಸೋಸ್ ಎಕ್ಸಿಸ್ಟ್ ಇನ್ 2⁶ ಆಪ್ಟಿಕಲ್ ಫಾರ್ಮ್ಸ್. ಅದು ರಾಂಗ್ ಆನ್ಸರ್, ರಾಂಗ್ ಆಪ್ಷನ್. ಸೊ ಇಟ್ ಈಸ್ ನಾಟ್ ಟ್ರೂ. Therefore this is the answer. Question number 5. The alpha and beta forms of glucose are isomers of D-glucose, L-glucose respectively. D and L-glucose ಅಂತೇಳಿ ಹೇಳಿದ್ದಾರೆ. D-glucose means last asymmetric carbon. If OH group is on the right side, it is called D. If it is in the left side, it is called L. So whatever it is, alpha, beta forms are not isomers of D and L-glucose. ದೇ ಆರ್, ಇಲ್ಲಿ ಏನು ಹೇಳಿದ್ದಾರೆ? ದೇ ಆರ್ ಡಯಾಸ್ಟೀರಿಯೋಮರ್ಸ್ ಆಫ್ ಗ್ಲೂಕೋಸ್ ಅಂತೇಳಿ ಬಂದಿದೆ, ಆ್ಯನೋಮರ್ಸ್ ಆಫ್ ಗ್ಲೂಕೋಸ್ ಅಂತ ಹೇಳಿದ್ದಾರೆ, ಆ್ಯಂಡ್ ಐಸೋಮರ್ಸ್ ವಿಚ್ ಡಿಫರ್ ಇನ್ ಕಾನ್ಫಿಗರೇಷನ್ ಆ್ಯಟ್ 2 ಅಂತೇಳಿ ಹೇಳಿದ್ದಾರೆ. ನಾನು ಈಗ ಇಟ್ ಈಸ್ ಕ್ವೈಟ್ ಕ್ಲಿಯರ್ ದ್ಯಾಟ್ ಆಲ್ಫಾ ಆ್ಯಂಡ್ ಬೀಟಾ ಫಾರ್ಮ್ಸ್ ಆರ್ ಆ್ಯನೋಮರ್ಸ್ ಆಫ್ ಗ್ಲೂಕೋಸ್, ಆ್ಯನೋಮರ್ಸ್ ಅಂತೇಳಿ ಹೇಳ್ತೇವೆ ನಾವು. ನೋಡಿ ಈ ಸ್ಲೈಡಲ್ಲಿ ಆ್ಯನೋಮರ್ಸ್ ಅಂತೇಳಿ ಬಂದಿದೆ. ವಾಟ್ ಆರ್ ಆ್ಯನೋಮರ್ಸ್? ಆ್ಯನೋಮರ್ಸ್ ಆರ್ ಪೇರ್ ಆಫ್ ಸ್ಟೀರಿಯೋ ಐಸೋಮರ್ಸ್ ವಿಚ್ ಡಿಫರ್ ಇನ್ ಕಾನ್ಫಿಗರೇಷನ್ ಓನ್ಲಿ ಅರೌಂಡ್ C1, ದಟ್ ಈಸ್ ಆಲ್ಡಿಹೈಡಿಕ್ ಗ್ರೂಪ್, ಎ ಕಾರ್ಬನ್ ಬ್ಯಾರಿಂಗ್ ಆಲ್ಡಿಹೈಡಿಕ್ ಗ್ರೂಪ್. ಗ್ಲೂಕೋಸಲ್ಲಿ ಫಸ್ಟ್ ಕಾರ್ಬನ್ ಆಟಮ್ C1 ಕಾರ್ಬನ್ ಆಟಮ್ ಈಸ್ ಕಾಲ್ಡ್ ಆ್ಯನೋಮರಿಕ್ ಕಾರ್ಬನ್ ಆಟಮ್. ಅದನ್ನು ಹಾಗಾಗಿ ಆಲ್ಫಾ ಮತ್ತು ಬೀಟಾ ಡಿ ಗ್ಲೂಕೋಸಿಗೆ ಏನು ವ್ಯತ್ಯಾಸ ಅಂದರೆ ಕಾನ್ಫಿಗರೇಷನ್ at carbon atom number 1, they are called anomers. ಇಲ್ಲಿ ಮತ್ತೆ ಸ್ಪಷ್ಟ ಹೇಳಿದ್ದೇವೆ ನಾವು, ಆಲ್ಫಾ ಡಿ ಪ್ಲಸ್ ಗ್ಲೂಕೋಪೈರನೋಸ್ ಆ್ಯಂಡ್ ಬೀಟಾ ಡಿ ಗ್ಲೂಕೋಪೈರನೋಸ್ ಆರ್ ಆ್ಯನೋಮರ್ಸ್. ಇನ್ನೊಂದು ಟರ್ಮ್ ಇದೆ, ಇಫ್ ಎನಿ ಅದರ್ ಕಾರ್ಬನ್ ಆಟಮ್ ವಿ ಸಿ ಕಾನ್ಫಿಗರೇಷನ್ ಚೇಂಜ್ ಇನ್ ಕಾನ್ಫಿಗರೇಷನ್ ಅಂತ ಆದರೆ ದೇ ಆರ್ ಕಾಲ್ಡ್ ಎಪಿಮರ್ಸ್ ಅಂತೇಳಿ ಹೇಳ್ತೇವೆ ನಾವು. ದೇ ಆರ್ special diastereomers having different configuration about 1 chiral carbon. ಸೊ ಬೇರೆ ಯಾವುದಾದ್ರೂ ಕೈರಲ್ ಕಾರ್ಬನ್ ಆಟಮಲ್ಲಿ ಕಾನ್ಫಿಗರೇಷನ್ ಚೇಂಜ್ ಇದ್ದರೆ ಹಾಗಾದರೆ ಎಪಿಮರ್ಸ್ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದರೆ, ಡಿ ಗ್ಲೂಕೋಸ್ ಆ್ಯಂಡ್ ಡಿ ಗ್ಯಾಲಕ್ಟೋಸ್ ಆರ್ ಎಪಿಮರ್ಸ್. ದೇ ಆರ್ ಕಾಲ್ಡ್ C4 ಎಪಿಮರ್ಸ್. ಡಿ ಗ್ಲೂಕೋಸ್ ಆ್ಯಂಡ್ ಡಿ ಮ್ಯಾನೋಸ್ ಆರ್ C2 ಎಪಿಮರ್ಸ್ ಅಂತೇಳಿ ಹೇಳ್ತೇವೆ. ಸೊ ಹಾಗಾಗಿ 2 ಟರ್ಮ್ಗಳು ನಮಗೆ ಇಲ್ಲಿ ಗೊತ್ತಿರಬೇಕು. ಆ್ಯನೋಮರ್ಸ್ ಅಂದರೆ ಏನು, ಎಪಿಮರ್ಸ್ ಅಂತ ಅಂದರೆ ಏನು. ಮತ್ತೊಂದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದದ್ದು, ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವ ಪ್ರಶ್ನೆಗೆ ಆಲ್ಫಾ ಆ್ಯಂಡ್ ಬೀಟಾ ಗ್ಲೂಕೋಸ್ ಆರ್ ಆ್ಯನೋಮರ್ಸ್. ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಈಸ್ ಆನ್ಸರ್
ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 6, ಪ್ರಶ್ನೆ ಸಂಖ್ಯೆ 6 ನೋಡುವ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಅಬೌಟ್ ಅಮಿನೋ ಆ್ಯಸಿಡ್ಸ್. ಅಮಿನೋ ಆ್ಯಸಿಡ್ಸ್ ಅಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಮಿನೋ ಆ್ಯಸಿಡ್ಸ್ ಬಗ್ಗೆ ಸಂಬಂಧಪಟ್ಟಿರುವಂಥ ಸ್ಟೇಟ್ಮೆಂಟ್ ನೋಡುವ. ದೇ ಆರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಆಲ್ ಪ್ರೋಟೀನ್ಸ್. ಅದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಪ್ರೋಟೀನ್ಸಲ್ಲಿ ಇಟ್ಸ್ ಮೇಡ್ ಅಪ್ ಆಫ್ ಆಲ್ಫಾ ಅಮಿನೋ ಆ್ಯಸಿಡ್ಸ್. ಪ್ರೋಟೀನ್ನ ಕಾನ್ಸ್ಟಿಟ್ಯೂಯೆಂಟ್ಸ್ ಯಾವುದು ಅಂತ ಕೇಳಿದರೆ ಆಲ್ಫಾ ಅಮಿನೋ ಆ್ಯಸಿಡ್ಸ್ ಅಂತೇಳಿ ಹೇಳಬೇಕು. ದಟ್ ಈಸ್ ಟ್ರೂ ಅಲ್ವಾ? ಸ್ಟೇಟ್ಮೆಂಟ್ ಸರಿಯಾಗಿದೆ. ಬಿ, ಅಲನಿನ್ ಹ್ಯಾವಿಂಗ್ 1 ಅಮಿನೋ ಆ್ಯಂಡ್ 1 ಕಾರ್ಬಾಕ್ಸಿಲಿಕ್ ಗ್ರೂಪ್. ಅಲನಿನ್ ಅಂದರೆ ಇಟ್ಸ್ ಒನ್ ಆಫ್ ದಿ ಆಲ್ಫಾ ಅಮಿನೋ ಆ್ಯಸಿಡ್ಸ್. ಅದರಲ್ಲಿ ಒಂದು ಹ್ಯಾವಿಂಗ್ 1 ಅಮಿನೋ ಗ್ರೂಪ್, ಒಂದು ಅಮಿನೋ ಗ್ರೂಪ್ ಇದೆ, ಒಂದು ಕಾರ್ಬಾಕ್ಸಿಲಿಕ್ ಗ್ರೂಪ್ ಇದೆ ಅಂತೇಳಿ ಹೇಳಿರುವಂಥದ್ದು. ಅಲನಿನ್ನ ಸ್ಟ್ರಕ್ಚರನ್ನು ನೀವು ನೋಡಿದರೆ ಇಟ್ ಈಸ್ CH3CH NH2COOH 1 NH2 ಗ್ರೂಪ್ 1 COH ಗ್ರೂಪ್. ಸತ್ಯವಾದ ವಿಚಾರ, ಅದರಲ್ಲಿ ಯಾವುದೇ ರೀತಿ ಸಂದೇಹ ಬೇಡ. ಸಿ, ಮೋಸ್ಟ್ ನ್ಯಾಚುರಲಿ ಅಕರಿಂಗ್ ಅಮಿನೋ ಆ್ಯಸಿಡ್ಸ್ ಹ್ಯಾವ್ ಡಿ ಕಾನ್ಫಿಗರೇಷನ್. ಸೊ 2 ಕಾನ್ಫಿಗರೇಷನ್ ಇದೆ, ಡಿ ಕಾನ್ಫಿಗರೇಷನ್ ಮತ್ತು ಎಲ್ ಕಾನ್ಫಿಗರೇಷನ್. ನಾವು ನೋಡಬೇಕಾಗಿರೋದು ಅಮಿನೋ ಆ್ಯಸಿಡ್ಗೆ ಡಿ ಕಾನ್ಫಿಗರೇಷನ್ ಇದೆಯಾ ಅಥವಾ ಎಲ್ ಕಾನ್ಫಿಗರೇಷನ್ ಇದೆಯಾ ಅನ್ನೋದು. ಹಾಗಾಗಿ ನಾವು ಅದನ್ನು ನೋಡಬೇಕು, ಏನು ಡಿ ಎಲ್ ಅಂತೇಳಿ ನೋಡಿಕೊಂಡು ಸತ್ಯನೋ ಸುಳ್ಳು ಅನ್ನೋದು ಡಿಸೈಡ್ ಆಗಬೇಕು. ಅದಾದ ನಂತರ ಆಪ್ಷನ್ ಡಿ, ಗ್ಲೈಸಿನ್ ಈಸ್ ದ ಓನ್ಲಿ ನ್ಯಾಚುರಲಿ ಅಕರಿಂಗ್ ಅಮಿನೋ ಆ್ಯಸಿಡ್ ವಿಚ್ ಈಸ್ ಆಪ್ಟಿಕಲಿ ಇನ್ಯಾಕ್ಟಿವ್. ಆಪ್ಟಿಕಲ್ ಆ್ಯಕ್ಟಿವಿಟಿ ತೋರಿಸ್ತಾ ಇಲ್ಲ ಅಂತೇಳಿ ಹೇಳಿದ್ದಾರೆ ಗ್ಲೈಸಿನ್. ಸೊ ಆಪ್ಟಿಕಲ್ ಆ್ಯಕ್ಟಿವಿಟಿ ತೋರಿಸ್ತಾ ಇದೆಯಾ ಇಲ್ಲವಾ ನೋಡಬೇಕು. ತೋರಿಸ್ತಾ ಇಲ್ಲ ಅಂತಾದರೆ ಯಾಕೆ ಅಂತೇಳಿ ಹೇಳಬೇಕು. ಆಪ್ಟಿಕಲ್ ಆ್ಯಕ್ಟಿವಿಟಿ ತೋರಿಸ್ತಾ ಇಲ್ಲ ಅಂತಾದರೆ ಯಾಕೆ ಅಂತೇಳಿ ಹೇಳಬೇಕು. ಹಾಗಾಗಿ ಆಪ್ಷನ್ ಸಿ ಮತ್ತು ಡಿಯಲ್ಲಿ ಯಾವುದು ಸರಿಯಾದ ಉತ್ತರ ಅನ್ನೋದನ್ನು ನಾವು ಕಂಡುಕೊಳ್ಬೇಕಾಗಿದೆ. ನಾವು ಐ ಆಮ್ ಗೋಯಿಂಗ್ ಟು ದಿಸ್ ಸ್ಲೈಡ್. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಆಲ್ ಪ್ರೋಟೀನ್ಸ್ ಆರ್ ಪಾಲಿಮರ್ಸ್ ಆಫ್ ಆಲ್ಫಾ ಅಮಿನೋ ಆ್ಯಸಿಡ್ಸು. ಅದು ಸ್ಟೇಟ್ಮೆಂಟ್ ಸರಿಯಾಗಿ ಇರುವಂಥದ್ದು. ನ್ಯಾಚುರಲಿ ಅಕರಿಂಗ್ ಆಲ್ಫಾ ಅಮಿನೋ ಆ್ಯಸಿಡ್ಸ್ ಹ್ಯಾವ್, ಇಲ್ಲಿ ಸ್ವಲ್ಪ ನಿಮಗೆ ನ್ಯಾಚುರಲಿ ಅಕರಿಂಗ್ ಆಲ್ಫಾ ಅಮಿನೋ ಆ್ಯಸಿಡ್ಸ್ ಹ್ಯಾವ್ ಎಲ್ ಕಾನ್ಫಿಗರೇಷನ್ ಅಂಥೇಳಿ ಸ್ಟೇಟ್ಮೆಂಟ್. ಎಲ್ ಕಾನ್ಫಿಗರೇಷನ್ ಅಂತೇಳಿ ಹೇಳಿದ್ದಾರೆ, ಡಿ ಕಾನ್ಫಿಗರೇಷನ್ ಅಲ್ಲ. ಎಲ್ ಕಾನ್ಫಿಗರೇಷನ್ ಅಂದರೆ ಏನು ಹಾಗಾದರೆ? ಎಲ್ ಕಾನ್ಫಿಗರೇಷನ್ ಲುಕ್ ಎಟ್ ದಿಸ್ ಅಮಿನೋ ಆ್ಯಸಿಡ್. ಇಲ್ಲಿ ನೋಡಿ ಅಮಿನೋ ಆ್ಯಸಿಡ್ ಕೊಟ್ಟಿದ್ದೇವೆ ನಾವು, ಹೌದಾ? ದಿಸ್ ಈಸ್ ಆಲ್ಫಾ ಅಮಿನೋ ಆ್ಯಸಿಡ್. ಎಬವ್ ವಿ ಹ್ಯಾವ್ COH ಗ್ರೂಪ್, ಕೆಳಗಡೆ ಆರ್ ಗ್ರೂಪ್ ಅಂತೇಳಿ ಹೇಳಿದ್ದಾರೆ. ಲೆಫ್ಟ್ ಸೈಡಲ್ಲಿ NH2 ಗ್ರೂಪ್ ಇದೆ. ಲೆಫ್ಟ್ ಸೈಡಲ್ಲಿ NH2 ಗ್ರೂಪ್ ಇದ್ದರೆ ಇಟ್ ಈಸ್ ಕಾಲ್ಡ್ ಎಲ್ ಕಾನ್ಫಿಗರೇಷನ್. ಹಾಗಾದರೆ ಡಿ ಕಾನ್ಫಿಗರೇಷನ್ ಅಂದರೆ, ಸಪೋಸ್ NH2 ಗ್ರೂಪ್ ರೈಟ್ ಸೈಡಲ್ಲಿ ಇದ್ದಿದ್ದರೆ ಅದನ್ನು ಡಿ ಕಾನ್ಫಿಗರೇಷನ್ ಅನ್ನಬೇಕಿತ್ತು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಇದೆ, ಹಾಗಾಗಿ ಎಲ್ ಕಾನ್ಫಿಗರೇಷನ್ ಸರಿಯಾಗಿದೆ, ಡಿ ಕಾನ್ಫಿಗರೇಷನ್ ಅಲ್ಲ ಅನ್ನೋದು ಗೊತ್ತಾಯಿತು. ಆ್ಯಂಡ್ ಅಗೇನ್ ಅಲ್ಲಿ ಲಾಸ್ಟ್ ಕೊನೆಯ ಸೆಂಟೆನ್ಸ್ ಇಲ್ಲಿ ನೋಡಿ, ವಾಚ್ ಮಾಡಿ. ಆಪ್ಟಿಕಲಿ ಇನ್ಯಾಕ್ಟಿವ್ ಆಲ್ಫಾ ಅಮಿನೋ ಆ್ಯಸಿಡ್ ಈಸ್, ಏನು ಹೇಳಿದ್ದಾರೆ? ಗ್ಲೈಸಿನ್. ಗ್ಲೈಸಿನ್ ಈಸ್ ಆಪ್ಟಿಕಲಿ ಇನ್ಯಾಕ್ಟಿವ್, ಆಪ್ಟಿಕಲ್ ಆ್ಯಕ್ಟಿವಿಟಿ ತೋರಿಸ್ತಾ ಇಲ್ಲ. ನಾವು ಗ್ಲೈಸಿನ್, ನೀವು ಗ್ಲೈಸಿನ್ ಸ್ಟ್ರಕ್ಚರ್ ನೋಡೋದಾದರೆ, ಸಿ ದಿಸ್ ಈಸ್ ಗ್ಲೈಸಿನ್. ಮೇಲ್ಗಡೆ ಫಸ್ಟ್ ಒನ್ ಈಸ್ ಗ್ಲೈಸಿನ್. ದಿಸ್ ಈಸ್ ಗ್ಲೈಸಿನ್. ಇಲ್ಲಿ ಕಾಣ್ಬೋದು ನಿಮಗೆ ಗ್ಲೈಸಿನನ್ನು ನೋಡುವಾಗ, ಗ್ಲೈಸಿನಲ್ಲಿ ಕಾರ್ಬನ್ ಆಟಮ್, ಸೆಂಟ್ರಲ್ ಕಾರ್ಬನ್ ಆಟಮ್, 2 ಹೈಡ್ರೋಜನ್ ಆಟಮ್ಸ್. ದೇರ್ ಆರ್ 2 ಹೈಡ್ರೋಜನ್ ಆಟಮ್ಸ್. ಆಪ್ಟಿಕಲ್ ಆ್ಯಕ್ಟಿವಿಟಿ ತೋರಿಸಬೇಕಂತಾದರೆ ಕಾರ್ಬನ್ ಮಸ್ಟ್ ಹ್ಯಾವ್ 4 ಡಿಫರೆಂಟ್ ಗ್ರೂಪ್ಸ್ ಆರ್ ಆಟಮ್ಸ್ ಅಟ್ಯಾಚ್ಡ್ ಟು ಇಟ್. ಇಲ್ಲಿ 2 ಹೈಡ್ರೋಜನ್ ಅದೇ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದ್ದರೆ ಅದು ಆಪ್ಟಿಕಲ್ ಆ್ಯಕ್ಟಿವಿಟಿ ತೋರಿಸೋದಿಲ್ಲ. ಹಾಗಾಗಿ ಗ್ಲೈಸಿನ್ ಈಸ್ ದ ಓನ್ಲಿ ಆಲ್ಫಾ ಅಮಿನೋ ಆ್ಯಸಿಡ್. ಇಲ್ಲಿ ನಾವು ಪ್ರೋಟೀನ್ ಬಗ್ಗೆ ಮಾತಾಡುವಾಗ ಗ್ಲೈಸಿನ್ ಈಸ್ ದ ಓನ್ಲಿ ಆಲ್ಫಾ ಅಮಿನೋ ಆ್ಯಸಿಡ್ ವಿಚ್ ಈಸ್ ಆಪ್ಟಿಕಲಿ ಇನ್ಯಾಕ್ಟಿವ್.
ದೇರ್ಫೋರ್ ಇಲ್ಲಿ ಯಾವುದು ಸ್ಟೇಟ್ಮೆಂಟ್ ಟ್ರೂ ಅಲ್ಲ ಅಂತ ಪ್ರಶ್ನೆ ಬಂದಾಗ ಸಿ, ಆಪ್ಷನ್ ಸಿ, ಮೋಸ್ಟ್ ನ್ಯಾಚುರಲಿ ಒಕರಿಂಗ್ ಅಮಿನೋ ಆ್ಯಸಿಡ್ಸ್ ಹ್ಯಾವ್ ಡಿಕಾನ್ಫಿಗರೇಷನ್ ಈಸ್ ನಾಟ್ ದ ಟ್ರೂ ಸ್ಟೇಟ್ಮೆಂಟ್. ಕ್ವಶನ್ ನಂಬರ್ 7. Denaturation of protein leads to loss of its biological activity by. ಡಿನ್ಯಾಚುರೇಷನ್ ಮಾಡಿದರೆ ಲಾಸ್ ಆಫ್ ಬಯಾಲಜಿಕಲ್ ಆ್ಯಕ್ಟಿವಿಟಿ ಡ್ಯೂ ಟು ಫಾರ್ಮೇಷನ್ ಆಫ್ ಅಮಿನೋ ಆ್ಯಸಿಡ್ಸ್ ಅಂತೇಳಿ ಹೇಳ್ತಾರೆ. ಲಾಸ್ ಆಫ್ ಪ್ರೈಮರಿ ಸ್ಟ್ರಕ್ಚರ್ ಅಂತೇಳಿ ಬಂದಿದೆ. ಲಾಸ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸ್ಟ್ರಕ್ಚರ್ ಅಂತ ಹೇಳಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಲಾಸ್ ಆಫ್ ಬೋತ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ಸ್ಟ್ರಕ್ಚರ್ ಅಂತೇಳಿ ಹೇಳಿದ್ದಾರೆ. ಸೊ ಯು ಸ್ಟಡೀಡ್ ದಟ್ proteins have 4 structures: primary, secondary, tertiary and quaternary structure ಅಂತೇಳಿ ಸ್ಟಡಿ ಮಾಡಿರೋದು. ಯು ನೋ ವಾಟ್ ಈಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್, ದಟ್ ಈಸ್ ಲಾಸ್ ಆಫ್ ಬಯಾಲಜಿಕಲ್ ಆ್ಯಕ್ಟಿವಿಟಿ ಆಫ್ ಎ ಪ್ರೋಟೀನ್. ಮೇಲೆ ನೋಡಿ ಪ್ರಶ್ನೆ, ವಾಟ್ ಈಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತೇಳಿ ಬಂದಿದೆ. ಲಾಸ್ ಆಫ್ ಬಯಾಲಜಿಕಲ್ ಆ್ಯಕ್ಟಿವಿಟಿ ಆಫ್ ಎ ಪ್ರೋಟೀನ್ ಡ್ಯೂ ಟು ಚೇಂಜ್ ಇನ್ pH ಈಸ್ ಕಾಲ್ಡ್ ಪ್ರೋಟೀನ್ ಡಿನ್ಯಾಚುರೇಷನ್. ವಿಚ್ ಸ್ಟ್ರಕ್ಚರ್, ಇದು ಯಾವಾಗಲೂ ನಾವು ಕೇಳುವಂಥ ವಿಚ್ ಸ್ಟ್ರಕ್ಚರ್ ರಿಮೇನ್ಸ್ ಇಂಟ್ಯಾಕ್ಟ್ ಡ್ಯೂರಿಂಗ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್, ಯಾವ ಸ್ಟ್ರಕ್ಚರ್ ಇಂಟ್ಯಾಕ್ಟ್ ಆಗಿ ಉಳಿತದೆ, ಬದಲಾವಣೆ ಆಗೋದಿಲ್ಲ ಅಂತ ಕೇಳಿದರೆ ಇಟ್ ಈಸ್ ಪ್ರೈಮರಿ ಸ್ಟ್ರಕ್ಚರ್. ಸೊ ಪ್ರೈಮರಿ ಸ್ಟ್ರಕ್ಚರ್ ಬದಲಾವಣೆ ಆಗೋದಿಲ್ಲ. ಹಾಗಾದರೆ ವಿಚ್ ಸ್ಟ್ರಕ್ಚರ್ ಈಸ್ ಚೇಂಜಿಂಗ್, ಸೆಕೆಂಡರಿ ಆ್ಯಂಡ್ ಟರ್ಷರಿ ಸ್ಟ್ರಕ್ಚರ್. ಹಾಗಾಗಿ ಪ್ರೈಮರಿ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಇದೆ ಡಿನ್ಯಾಚುರೇಷನ್ ಆಫ್ ಪ್ರೋಟೀನಲ್ಲಿ ಅಂತ ಹೇಳಿದರೆ ದಟ್ ಈಸ್ ರಾಂಗ್ ಅಲ್ವಾ. ಹಾಗಾಗಿ ನಾವು ಇದರಲ್ಲಿ ಇಲ್ಲಿ ನೋಡಿ ಆಪ್ಷನ್ ಸಿ ಏನು ಹೇಳಿದ್ದಾರೆ, ಲಾಸ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸ್ಟ್ರಕ್ಚರ್. ದೆರ್ ಈಸ್ ನೋ ಲಾಸ್ ಆಫ್ ಪ್ರೈಮರಿ ಸ್ಟ್ರಕ್ಚರ್ ಅಲ್ವಾ. ಹಾಗಾಗಿ ಅದನ್ನು ಸೆಲೆಕ್ಟ್ ಮಾಡಬೇಡಿ. ಡಿ ಏನಿದೆ, ಲಾಸ್ ಆಫ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ಸ್ಟ್ರಕ್ಚರ್, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8 ನೋಡಿ ಏನು ಹೇಳಿದ್ದಾರೆ, ವಿಚ್ ಆಫ್ ದ ಫಾಲೋವಿಂಗ್ ಅಮಿನೋ ಆ್ಯಸಿಡ್ಸ್ ಆರ್ ಎಸಿಡಿಕ್ ಅಂತೇಳಿ. ಬಹುಶಃ ಕಾಣ್ತಾ ಇದೆ ಸ್ಟ್ರಕ್ಚರ್ ಅಂತೇಳಿ ಅಂದುಕೊಂಡಿದ್ದೇನೆ. ಇಲ್ಲಿ CH ಈ ಸ್ಟ್ರಕ್ಚರಲ್ಲಿ ಎಷ್ಟು NH2 ಗ್ರೂಪ್ ಇದೆ, ಎಷ್ಟು COH ಗ್ರೂಪ್ ಇದೆ ನೋಡಬೇಕು. 1ಅಲ್ಲಿ ಒಂದು NH2 ಗ್ರೂಪ್ ಇದೆ, ಒಂದು COH ಗ್ರೂಪ್ ಇದೆ. ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ಸ್ಟ್ರಕ್ಚರಲ್ಲಿ COOH 2 ಇದೆ, NH2 1 ಇದೆ. ಅದಾದ ನಂತರ ಇದರಲ್ಲಿ ನೀವು ಗಮನಿಸಬಹುದು 2 NH2 ಗ್ರೂಪ್ ಇದೆ, there are 2 NH2 groups, 1 COH group, and the fourth one there are 2 COH groups, 1 NH2 group. ಇಲ್ಲಿ ಏನು ಪ್ರಶ್ನೆ ಅಂದರೆ, ವಿಚ್ ಆಫ್ ದ ಫಾಲೋವಿಂಗ್ ಅಮಿನೋ ಆ್ಯಸಿಡ್ಸ್ ಆರ್ ಎಸಿಡಿಕ್. ಯು ಆರ್ ಅವೇರ್ ದಟ್ ಅಮಿನೋ ಆ್ಯಸಿಡ್ಸ್ ಆರ್ ಕ್ಲಾಸಿಫೈಡ್ ಇಂಟು acidic, basic, neutral amino acids based on number of NH2 and COH groups. Acidic amino acid ಅಂದರೆ ಏನು? Acidic amino acid ಅಂದರೆ they contain 1 amino group and 2 carboxyl groups. ಒಂದು ಅಮಿನೋ ಗ್ರೂಪ್ ಇಲ್ಲಿದೆ. Acidic amino acid contains 1 amino group and 2 carboxyl groups. Example ಹೇಳಿದ್ದಾರೆ ಇಲ್ಲಿ, glutamic acid and aspartic acid. And then what are basic amino acids? Basic amino acids are amino acids which contain 2 amino groups and 1 carboxyl group. 2 ಅಮಿನೋ ಗ್ರೂಪ್ ಇದ್ದರೆ ಬೇಸಿಕ್ ಅಂತೇಳಿ. ಎಕ್ಸಾಂಪಲ್ಸ್ ಇಲ್ಲಿ ಕಾಣಿಸಿದ್ದೇನೆ, ಲೈಸಿನ್ ಆ್ಯಂಡ್ ಅರ್ಜಿನಿನ್. 3 ನ್ಯೂಟ್ರಲ್ ಅಮಿನೋ ಆ್ಯಸಿಡ್ಸ್, ಸ್ಪೆಲ್ಲಿಂಗ್ ಸ್ವಲ್ಪ ಮಿಸ್ಟೇಕ್ ಇದೆ. ನ್ಯೂಟ್ರಲ್ ಅಮಿನೋ ಆ್ಯಸಿಡ್ಸ್ ದೇ ಕಂಟೈನ್ 1 NH2 ಗ್ರೂಪ್ ಅಮಿನೋ ಗ್ರೂಪ್ಸ್, 1 COH ಗ್ರೂಪ್ ಕಾರ್ಬಾಕ್ಸಿಲ್ ಗ್ರೂಪ್. ಹಾಗಾಗಿ ಒಂದು NH2 ಒಂದು COH ಗ್ರೂಪ್ ಇದ್ದರೆ ದ್ಯಾಟ್ ಈಸ್ ನ್ಯೂಟ್ರಲ್. 2 COH ಕಂಡು ಬಂದರೆ ಅಮಿನೋ ಆ್ಯಸಿಡ್ಸಲ್ಲಿ ಅದು acidic. 2 NH2 ಕಂಡು ಬಂದರೆ ದ್ಯಾಟ್ ಈಸ್ ಬೇಸಿಕ್. ನ್ಯೂಟ್ರಲ್ ಅಮಿನೋ ಆ್ಯಸಿಡ್ಸ್, ದೇರ್ ಆರ್ ನಂಬರ್ ಆಫ್ ಎಕ್ಸಾಂಪಲ್ಸ್, ಇಸಂಟ್ ಇಟ್? ಇಲ್ಲಿ ಅಲನಿನ್, ಗ್ಲೈಸಿನ್, ವ್ಯಾಲಿನ್, ಫಿನೈಲ್ ಅಲನಿನ್ ಎಲ್ಲ ಹೇಳಿದ್ದಾರೆ. ಎಸಿಡಿಕ್, ಬೇಸಿಕ್ ಕೆಲವು ಇರುವಂಥದ್ದು. ನಾವು ಏನಂದರೆ ಈ ಸ್ಲೈಡ್ಗೆ ಹೋದಾಗ ಸ್ಲೈಡ್ ನಂಬರ್ 10, ಓಕೆ,
ಅದರ ಸ್ಟ್ರಕ್ಚರ್ ನೋಡುವ ಅವಶ್ಯಕತೆ ಇಲ್ಲ ಅಂತೇಳಿ ಅನಿಸ್ತದೆ. ಬೈ ಲುಕಿಂಗ್ ಅಟ್ 4 ಸ್ಟ್ರಕ್ಚರ್ಸ್, ಈ 4 ಸ್ಟ್ರಕ್ಚರನ್ನು ನೋಡಿದಾಗ ಇಟ್ ಈಸ್ ಕ್ವೈಟ್ ಕ್ಲಿಯರ್ ದಟ್ 2 and 4 both of them have 2 COH groups. Therefore they are acidic amino acids. 2 and 4 ಎಲ್ಲಿದೆ? ಆಪ್ಷನ್ ಎ ಯಲ್ಲಿ 2 and 4 ಅಂತೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಆನ್ಸರ್ ಈಸ್ ಆಪ್ಷನ್ ಎ. Now, question number 9 is helical structure of protein is stabilized by. ಪ್ರೋಟೀನಿಗೆ ಹೆಲಿಕಲ್ ಸ್ಟ್ರಕ್ಚರ್ ಇದೆ, ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರ್ ಇದೆ ಆಯಿತಾ. ಇನ್ ಅಡಿಷನ್ ಟು ನಾವು ವೇರ್ ವಿ ಸ್ಟಡಿ ಪ್ರೈಮರಿ, ಸೆಕೆಂಡರಿ, ಟರ್ಷರಿ, ಕ್ವಾಟರ್ನರಿ ಸ್ಟ್ರಕ್ಚರಲ್ಲಿ ಹೆಲಿಕಲ್ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಅಂತೇಳಿ ಬರುತ್ತೆ, ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರ್ ಅಂತ ಬರ್ತದೆ. ಹೆಲಿಕಲ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡುವಾಗ ಇಲ್ಲಿ ಹೆಲಿಕಲ್ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಸ್ಟೆಬಿಲೈಸ್ಡ್ ಬೈ, ಸೊ ದೇ ಆರ್ ಸೇಯಿಂಗ್ ಪೆಪ್ಟೈಡ್ ಬಾಂಡ್ ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ, ಹೈಡ್ರೋಜನ್ ಬಾಂಡ್ ಅಂತೇಳಿ ಹೇಳಿದ್ದಾರೆ, ವ್ಯಾಂಡರ್ ವಾಲ್ಸ್ ಫೋರ್ಸ್ ಅಂತೇಳಿ ಬಂದಿದೆ, ಡೈಪೋಲ್ ಅಸೋಸಿಯೇಷನ್ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಲೆಟ್ ಮಿ ಗೋ ಟು ದಿಸ್ ಸ್ಲೈಡ್. ಇಲ್ಲಿ ಎಸ್, ಇಲ್ಲಿ ಕಾಣ್ಬೋದು ನೀವು, ಹೆಲಿಕಲ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಈಸ್ ಸ್ಟೆಬಿಲೈಸ್ಡ್ ಬೈ ಹೈಡ್ರೋಜನ್ ಬಾಂಡ್ಸ್ ಬಿಟ್ವೀನ್ ಅಮೈಡ್ ಹೈಡ್ರೋಜನ್ ಆಫ್ 1 ಅಮಿನೋ ಆ್ಯಸಿಡ್ ಆ್ಯಂಡ್ ಕಾರ್ಬೋನಿಲ್ ಆಕ್ಸಿಜನ್ ಆಫ್ 4 ಅಮಿನೋ ಆ್ಯಸಿಡ್ಸ್ ಅವೇ. ಸೊ ಹೆಲಿಕಲ್ ಸ್ಟ್ರಕ್ಚರ್ ಬರಬೇಕು ಅಂತ ಆದರೆ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗಬೇಕು. ಅಮಿನೋ ಆ್ಯಸಿಡ್ನಲ್ಲಿ ಇಲ್ಲಿ ಹೇಳಿದ್ದಾರೆ ಹೈಡ್ರೋಜನ್ ಬಾಂಡ್, ಅಮೈಡ್ ಹೈಡ್ರೋಜನ್ ಮತ್ತು ಕಾರ್ಬೋನಿಲ್ ಆಕ್ಸಿಜನ್ ನಡುವೆ ಹೈಡ್ರೋಜನ್ ಬಾಂಡ್. ಆ್ಯಂಡ್ ಯು ಕುಡ್ ಸಿ, ಇಲ್ಲಿ ನೀವು ಗಮನಿಸಬಹುದು, ಇದು ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತದೆ ಗೊತ್ತಿಲ್ಲ, ಆಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರು. ಸ್ಕ್ರೀನನ್ನು ಮ್ಯಾಕ್ಸಿಮೈಸ್ ಮಾಡಲಿಕ್ಕೂ ಆಗಲ್ಲ. ಇಲ್ಲಿ ನೋಡಿ, ದಿಸ್ ಈಸ್ ಹೆಲಿಕಲ್ ಸ್ಟ್ರಕ್ಚರ್, ದಿಸ್ ಈಸ್ ಹೆಲಿಕಲ್ ಸ್ಟ್ರಕ್ಚರ್, ಆಲ್ಫಾ ಹೆಲಿಕಲ್ ಸ್ಟ್ರಕ್ಚರ್. ಇಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ನಡುವೆ ಹೈಡ್ರೋಜನ್ ಬಾಂಡನ್ನು ಕಾಣ್ಬೋದು, ಈ ಡಯಾಗ್ರಾಮಲ್ಲಿ ಕಾಣ್ಬೋದು. ಹಾಗಾಗಿ ಯಾವ ಬಾಂಡ್ ಇದೆ ಅಂತ ಹೇಳಿ ಇಲ್ಲಿ ಕೇಳಿರೋದ್ರಿಂದ ನಾವು ಸರಿಯಾದ ಉತ್ತರವನ್ನು ಇಲ್ಲಿ ಆಯ್ಕೆ ಮಾಡಬೇಕು. ಹೈಡ್ರೋಜನ್ ಬಾಂಡ್ ಅಲ್ವಾ? ಯಾವುದು? ಆಪ್ಷನ್ ಪಿ ಈಸ್ ರೈಟ್ ಆಪ್ಷನ್. Now, number 11, which of the following vitamins is water soluble? 4 ವಿಟಮಿನ್ಸ್ ಅಂತ ಹೇಳಿದ್ದಾರೆ. ದೇ ಮೈಟ್ ಬಿ ಸೊ ಅಲ್ಲ, ಇರಬೇಕು ಅಂತ. ವಿಟಮಿನ್ ಇ, ಎವ್ರಿಬಡಿ ನೋಸ್ ಇಟ್, ವಿಟಮಿನ್ ಇ ಅಂತೇಳಿ ಇದೆ. ವಿಟಮಿನ್ ಡಿ ಅಂತೇಳಿ ಎಲ್ಲರಿಗೆ ಕೂಡ ಗೊತ್ತು. ಬಟ್ ಆಪ್ಷನ್ ಸಿ ಯಲ್ಲಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅಂದರೆ ಇಟ್ಸ್ ಎ ರೈಬೋಫ್ಲೇವಿನ್ ಅಂತೇಳಿ ಹೇಳಿದ್ದಾರೆ. ಆ್ಯಂಡ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ದೇ ಕುಡಂಟ್ ಏಬಲ್ ಟು ಗೆಟ್ ಇಟ್. ರೈಬೋಫ್ಲೇವಿನ್ ಅಂದರೆ ಯಾವ ವಿಟಮಿನ್ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಆ್ಯಂಡ್ ರೆಟಿನಾಲ್ ಅಂತೇಳಿ ಹೇಳಿದ್ದಾರೆ. ರೆಟಿನಾಲ್ ಅಂದರೆ ಯಾವ ವಿಟಮಿನ್? ಸೊ ವಿಟಮಿನ್ನ ಹೆಸರು ಕೊಟ್ಟಿದ್ದಿದ್ರೆ ಯು ವುಡ್ ಹ್ಯಾವ್ ಸಮ್ ಆಫ್ ಯು ವುಡ್ ಏಬಲ್ ಟು ಆನ್ಸರ್ ಯಾವುದು ಅಂತೇಳಿ ಪಿಕ್ ಮಾಡಲಿಕ್ಕೆ ನಿಮಗೆ ಆಗ್ತಾಯಿತ್ತು. ವಾಟರ್ ಸಾಲ್ಯುಬಲ್ ವಿಟಮಿನ್ ಯಾವುದು ಅಂತೇಳಿ. ನಾವು ಲೆಟ್ ಅಸ್ ಗೋ ಟು ದ ಕ್ಲಾಸಿಫಿಕೇಷನ್ ಆಫ್ ವಿಟಮಿನ್ಸ್ ಅನ್ನೋದು ಬಂದಾಗ, there are 2 types of vitamins. One is fat soluble vitamins. Vitamins which are soluble in fat and oil are called fat soluble vitamins. They are insoluble in water. They are insoluble in water. Which are those vitamins? They are fat soluble. ಅಂತ ಕೇಳಿದರೆ you need to remember it. A, D, E, K. Vitamin A, D, E, K are fat soluble vitamins. But why they are fat soluble? Because they are stored in the liver and adipose tissues ಅಲ್ಲ. ಸಾಲ್ಯುಬಲ್ ಇನ್ ಫ್ಯಾಟ್, ಆಯಿಲ್ ಇರೋದಕ್ಕೆ ಫ್ಯಾಟ್ ಸಾಲ್ಯುಬಲ್. ಅದಾದ ನಂತರ ಬಿಕಾಸ್ ಇಟ್ ಈಸ್ ಫ್ಯಾಟ್ ಸಾಲ್ಯುಬಲ್, ಇಟ್ ಈಸ್ ಸ್ಟೋರ್ಡ್ ಇನ್ ಲಿವರ್ ಆ್ಯಂಡ್ adipose tissues. ಇನ್ನು ವಾಟರ್ ಸಾಲ್ಯುಬಿಲಿಟಿ ಅಂತ ಹೇಳಿ ಬಂದಾಗ ವಿಟಮಿನ್ಸ್ ವಿಚ್ ವಿಟಮಿನ್ಸ್ ಆರ್ ವಾಟರ್ ಸಾಲ್ಯುಬಲ್? ಬಿ ಆ್ಯಂಡ್ ಸಿ. ಸರಿಯಾಗಿ ನೆನಪಿಟ್ಕೋಬೇಕು, ಬಿ ಆ್ಯಂಡ್ ಸಿ. Water soluble vitamins must be supplied regularly through diet because they are readily excreted in urine and cannot be stored, except
ವಿಟಮಿನ್ B12 ಅಂತೇಳಿ ಹೇಳಿದ್ದಾರೆ. ದೆನ್ ಇಲ್ಲೊಂದು ವಿಟಮಿನ್ ಇದೆ, ವಿಟಮಿನ್ H ಈಸ್ ನೈದರ್ ವಾಟರ್ ಸಾಲ್ಯುಬಲ್ ನಾರ್ ಫ್ಯಾಟ್ ಸಾಲ್ಯುಬಲ್. ಸೊ ರಿಮೆಂಬರ್ ಸ್ಟೂಡೆಂಟ್ಸ್, ಇಲ್ಲಿ ಏನಂದರೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂದರೆ ವಿಟಮಿನ್ A, D, E, K. ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂದರೆ ಯಾವುದು? B ಆ್ಯಂಡ್ C. ನಾವು ಈಗ ಏನಂದರೆ ನಮ್ಮಲ್ಲಿ ರೈಬೋಫ್ಲೇವಿನ್ ಅಂತ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ರೈಬೋಫ್ಲೇವಿನ್ ಇಲ್ಲಿ ನೋಡ್ಬೋದು, ನಂಬರ್ 3 ರೈಬೋಫ್ಲೇವಿನ್ ಈಸ್ B2, ವಿಟಮಿನ್ B2. ರೈಬೋಫ್ಲೇವಿನ್ ಈಸ್ ವಿಟಮಿನ್ B2. B ಈಸ್ ವಾಟರ್ ಸಾಲ್ಯುಬಲ್, ಇಸ್ಂಟ್ ಇಟ್? B ಈಸ್ ವಾಟರ್ ಸಾಲ್ಯುಬಲ್. ಅದಾದ ನಂತರ ಅಲ್ಲಿ ರೆಟಿನಾಲ್ ಅಂತ ಕೊಟ್ಟಿದ್ದರು. ನಂಬರ್ 1 ವಿಟಮಿನ್ A ಈಸ್ ಆಲ್ಸೋ ಕಾಲ್ಡ್ ರೆಟಿನಾಲ್. A ಈಸ್ ಫ್ಯಾಟ್ ಸಾಲ್ಯುಬಲ್. B2 ಈಸ್ ವಾಟರ್ ಸಾಲ್ಯುಬಲ್. ಈಗ ನಾವು I'll go back to this slide. See, which of the following vitamins is water soluble ಅಂತ ಕೇಳಿರೋದ್ರಿಂದ ವಿಟಮಿನ್ E ಫ್ಯಾಟ್ ಸಾಲ್ಯುಬಲ್, ವಿಟಮಿನ್ D ಈಸ್ ಫ್ಯಾಟ್ ಸಾಲ್ಯುಬಲ್, ರೈಬೋಫ್ಲೇವಿನ್ ಈಸ್ B2 ವಾಟರ್ ಸಾಲ್ಯುಬಲ್, ರೆಟಿನಾಲ್ ಈಸ್ ವಿಟಮಿನ್ A, ಇಟ್ ಈಸ್ ಫ್ಯಾಟ್ ಸಾಲ್ಯುಬಲ್. Therefore, C is the right answer. Question number 12 is, match the vitamins given in column 1 with the deficiency diseases caused by it given in column 2 and mark the appropriate choice. ಇಲ್ಲಿ ಕಾಲಮ್ 1ನಲ್ಲಿ ಕೆಲವೊಂದು ವಿಟಮಿನ್ಸ್, ಇಟ್ಸ್ ಬಿ ವಿಟಮಿನ್ಸ್ ಎಲ್ಲ ಹೇಳಿದ್ದಾರೆ. B1, B2, B1, B2, B12, B6 ಆ್ಯಂಡ್ ಅದರ ಡೆಫಿಷಿಯನ್ಸಿ ಡಿಸೀಸಸ್ ಕಾಲಮ್ 2ಅಲ್ಲಿ ರ್ಯಾಂಡಮ್ ಆಗಿ ಕೊಟ್ಟಿರುವಂಥದ್ದು. ನಾವು ವಿ ನೀಡ್ ಟು ಮ್ಯಾಚ್, ಅದನ್ನು ಯಾವುದು ಕರೆಕ್ಟ್ ಮ್ಯಾಚ್ ಅಂತೇಳಿ ನೋಡಿಕೊಂಡು ಯಾವತ್ತು ಕರೆಕ್ಟ್ ಕೋಡ್ ಅಂತೇಳಿ ಇಲ್ಲಿ ಚೂಸ್ ಮಾಡಬೇಕಾಗತ್ತೆ. ಕನ್ವಲ್ಷನ್ಸ್ ಅಂತ ಹೇಳಿದ್ದಾರೆ, ಪರ್ನಿಷಿಯಸ್ ಎನಿಮಿಯಾ ಅಂತ ಹೇಳಿ ಬಂದಿದೆ. ಅದಾದ ನಂತರ ಬೆರಿ ಅಂತೇಳಿ ಕೈಲೋಸಿಸ್ ಅಂತೇಳಿ ಹೇಳಿದ್ದಾರೆ. ನಾವು ಅಗೇನ್ ಲೆಟ್ ಮಿ ಶೋ ದಿಸ್ ಸ್ಲೈಡ್. ಇದರಲ್ಲಿ ನಾವು ಈ ಸ್ಲೈಡಲ್ಲಿ ಬೇರೆ ಬೇರೆ ವಿಟಮಿನ್ಸು, ವಿಟಮಿನ್ ಎ, ವಿಟಮಿನ್ ಎ ಇಟ್ ಈಸ್ ಆಲ್ಸೋ ಕಾಲ್ಡ್. ಇದನ್ನು ಒಂದು ಸಲ ಸ್ಟಡಿ ಮಾಡುವ. ವಿಟಮಿನ್ಸ್ ಬಗ್ಗೆ ಪ್ರಶ್ನೆ ಇದೆ, ವಿಟಮಿನ್ಸ್ ಬಗ್ಗೆ ಈ ರೀತಿ ಚಾರ್ಟ್, ಡೆಫಿಷಿಯನ್ಸಿ ಡಿಸೀಸ್, ನಮಗೆ ಅದೇ ಪ್ರಶ್ನೆ ಏನು ಕೇಳಬೇಕಾಗಿಲ್ಲ. ನನ್ನ 30 ಕ್ವಶನ್ಸಲ್ಲಿ ಆ ಪ್ರಶ್ನೆ ಬಂದಿದೆ. ಬಟ್ ಬೇರೆ ಪ್ರಶ್ನೆಗಳು ಬಂದಾಗ ವಿಟಮಿನ್ಸ್ ಮೇಲೆ ನಾವು ಈ ಚಾರ್ಟನ್ನು ಸರಿಯಾಗಿ ತಿಳ್ಕೊಳ್ಬೇಕು. ವಿಟಮಿನ್ ಎ, ನೈಟ್ ಬ್ಲೈಂಡ್ನೆಸ್ ಡೆಫಿಷಿಯನ್ಸಿ ಡಿಸೀಸ್, ಝೀರೋಥ್ಯಾಲ್ಮಿಯಾ, ದಟ್ ಇಸ್ ಕಾರ್ನಿಯಾ ಬಿಕಮ್ಸ್ ಒಪೇಕ್, ಥಿಕನಿಂಗ್ ಆಫ್ ಕಾರ್ನಿಯಾ. ಇಲ್ಲಿ ವಿಟಮಿನ್ B1 ಈಸ್ ಆಲ್ಸೋ ಕಾಲ್ಡ್, ಇದರ ಹೆಸರು ಕೂಡ ನಮ್ಗೆ ಗೊತ್ತು, ಇಟ್ ಈಸ್ ಕಾಲ್ಡ್ ಥಯಾಮಿನ್. B1 ಬೆರಿ. ವಾಟ್ ಈಸ್ ಬೆರಿ? ಇಟ್ ಇಸ್ ಲಾಸ್ ಆಫ್ ಆಪೆಟೈಟ್. B2 ಈಸ್ ರೈಬೋಫ್ಲೇವಿನ್, ಆವಾಗ ನೋಡಿದ್ರಲ್ಲ, B2 ಈಸ್ ರೈಬೋಫ್ಲೇವಿನ್. ಇಟ್ ಈಸ್ ಕ್ರ್ಯಾಕ್ಡ್ ಲಿಪ್ಸ್, ಸೋರ್ ಟಂಗ್, ಸ್ಕಿನ್ ಡಿಸಾರ್ಡರ್ಸ್. ದಿಸ್ ಕ್ರ್ಯಾಕ್ಡ್ ಲಿಪ್ಸ್ ಇದೆಲ್ಲ ಏನಿದ್ದಾವೆ ಸಿಂಪ್ಟಮ್ಸ್, ಇಟ್ ಈಸ್ ಕಾಲ್ಡ್ ಕೈಲಾಸಿಸ್ ಅಂತೇಳಿ ಹೇಳುವಂಥದ್ದು. ಹಾಗಾಗಿ ಕೈಲಾಸಿಸ್ ಮ್ಯಾಚಸ್ ವಿತ್ B2 ಅಂದರೆ ಕೈಲಾಸಿಸ್. B1 ಈಸ್ ಬೆರಿ, ಆಯಿತಾ? ಅಲ್ಲಿ ಕೊಟ್ಟಿರೋದು ನಮ್ಮ ಪ್ರಶ್ನೆಯಲ್ಲಿ ಇರೋದು B ಮಾತ್ರ. B1 ಬಂದಿದೆ, B2 ಬಂದಿದೆ. B6 ಈಸ್ ಆಲ್ಸೋ ಕಾಲ್ಡ್ ಪಿರಿಡಾಕ್ಸಿನ್. ಇಟ್ ಈಸ್ ಕಾಲ್ಡ್ ಪಿರಿಡಾಕ್ಸಿನ್. ವಾಟ್ ಈಸ್ ದ ಡೆಫಿಷಿಯನ್ಸಿ ಡಿಸೀಸ್? ಕನ್ವಲ್ಷನ್ಸ್ ಆ್ಯಂಡ್ ನರ್ವಸ್ ಡಿಸ್ಟರ್ಬೆನ್ಸಸ್. ಅದಾದ ನಂತರ B12 ಹೇಳಿದ್ದಾರೆ, ಇಟ್ ಈಸ್ ಕಾಲ್ಡ್ ಸಯಾನೋಕೋಬಲಮೀನ್, ವಿಚ್ ಕಾಸಸ್ ಡೆಫಿಷಿಯನ್ಸಿ ಆಫ್ ವಿಚ್ ಕಾಸಸ್ ಪರ್ನಿಷಿಯಸ್ ಎನಿಮಿಯಾ ಅಂತ ಹೇಳಿ. ಅದಾದ ನಂತರ ಇದು ನಮ್ಮ ಹೆಚ್ಚಿನ ತಿಳುವಳಿಕೆಗೆ, ನಾಲೆಜಿಗೆ. C ಈಸ್ ಕಾಲ್ಡ್ ascorbic acid, the deficiency of which causes scurvy, dental caries and pyorrhea ಅಂತೇಳಿ ಇದೆ. D ergocalciferol ಅಂತೇಳಿ ಹೇಳ್ತಾರೆ. ಇನ್ಫೆಂಟೈಲ್ ರಿಕೆಟ್ಸ್, ಡಿಫಾರ್ಮಿಟಿ ಆಫ್ ಬೋನ್ಸ್ ಆ್ಯಂಡ್ ಟೀತ್, that is deficiency of vitamin D. Vitamin E is called tocopherol. Loss of sexual power and degeneration of muscle power is due to the deficiency of vitamin E. And there is a phylloquinone, vitamin K ಅಂತ ಹೇಳಿ ಬಂದಿದೆ. That
ಟೆಂಡೆನ್ಸಿ ಆಫ್ ಹ್ಯಾಮರೇಜ್ ಆ್ಯಂಡ್ ಇಂಪೇರ್ಡ್ ಕ್ಲಾಟಿಂಗ್ ಆಫ್ ಬ್ಲಡ್ ಕ್ಲಾಟಿಂಗ್ ಸರಿಯಾಗಿ ಆಗಲ್ಲ ರೀ. ಯಾವುದ್ರ ಡೆಫಿಷಿಯನ್ಸಿ ಇದ್ದರೆ, ವಿಟಮಿನ್ ಕೆಯ ಡೆಫಿಷಿಯನ್ಸಿ ಇದ್ದರೆ. ಇದೆಲ್ಲ ನಾವು ಹೆಚ್ಚಿನ ಮಾಹಿತಿಗೆ ತಿಳ್ಕೊಂಡಿರುವಂಥದ್ದು. ಅಂದರೆ ನನ್ನ ಕ್ವಶನಲ್ಲಿ ಬಿಯ ಬಗ್ಗೆ ಮಾತ್ರ ನಾವು ಕಂಡು ಬಂದದ್ದು ಈಗ ಈ ಪ್ರೀವಿಯಸ್ ಇದರಲ್ಲಿ. ಎಸ್, ಓಕೆ. ನಾವು ಈಗ ತಿಳ್ಕೊಂಡು ಬಂದ ನಂತರ ಆ ಚಾರ್ಟನ್ನು ಮ್ಯಾಚ್ ಮಾಡುವ. B1 ಡೆಫಿಷಿಯನ್ಸಿ ಡಿಸೀಸ್ ಈಸ್ ಎಸ್, B1 deficiency of B1 is very so A codes with the 3, A codes with the 3 ನೋಡಿ, ಎಲ್ಲಿ A codes with 3 ಯಾವುದರಲ್ಲಿದೆ? ಆಪ್ಷನ್ ಡಿ ಅಲ್ಲಿ ಮಾತ್ರ ಇರೋದು, ಎಲ್ಲೂ ಕೂಡ ಇಲ್ಲ. ಹಾಗಾಗಿ ನಮಗೆ ಒಂದು ಸ್ಪಷ್ಟ ಸಂದೇಶ ಬಂತು, ಏನಂದರೆ ಡಿ ಸರಿ ಇರ್ಬೋದು ಅಂತೇಳಿ. ಬಟ್ ತಿಳುವಳಿಕೆಗೋಸ್ಕರ ನಾವು ಮತ್ತೆ ಮುಂದುವರೆದು ನೋಡುವ. ಏನು B2 ಯಾವುದು? B2 ಮ್ಯಾಚಸ್ ವಿತ್ convulsions, isn't it? B2 is a chylosis. B2 is chylosis. ಅದಾದ ನಂತರ B12 is pernicious anemia. C codes with the 2, and D vitamin B6 codes with the convulsions. B6 codes, B2 ಅಂದರೆ ಡೆಫಿಷಿಯನ್ಸಿ ಕನ್ವಲ್ಷನ್ಸ್. ಹಾಗಾಗಿ ಆಪ್ಷನ್ ಡಿ ಆಗಿದೆ ಅಂದರೆ ಕರೆಕ್ಟ್. ಕೋಡ್ಸ್ ಎಲ್ಲ ಕರೆಕ್ಟ್ ಕೊಟ್ಟಿದ್ದಾರೆ. A ಮ್ಯಾಚಸ್ ವಿತ್ 3, B ಮ್ಯಾಚಸ್ ವಿತ್ 4, C ಮ್ಯಾಚಸ್ ವಿತ್ 2, D ಮ್ಯಾಚಸ್ ವಿತ್ 1. Therefore, right answer is yes. Answer is option D. Question number 13. A unit in nucleic acid contains a base, sugar, phosphate is called. ಅಂದರೆ ಇಲ್ಲಿ ನ್ಯೂಕ್ಲಿಕ್ ಆ್ಯಸಿಡಲ್ಲಿ ನಮಗೆ ಕಂಡು ಬರುವಂಥದ್ದು ಬೇಸ್, ಶುಗರ್ ಆ್ಯಂಡ್ ಫಾಸ್ಫೇಟ್. ಬೇಸ್ ಪ್ಲಸ್ ಶುಗರ್ ಪ್ಲಸ್ ಫಾಸ್ಫೇಟ್ ಮೂರು ಸೇರಿದರೆ ವೆದರ್ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಅ ನ್ಯೂಕ್ಲಿಯೋಟೈಡ್, ಆರ್ ಇಟ್ ಈಸ್ ಅ ನ್ಯೂಕ್ಲಿಯೋಸೈಡ್, ಆರ್ ಇಟ್ ಈಸ್ ಎ ಫಾಸ್ಫೋಟೈಡ್, ಆರ್ ಇಟ್ ಈಸ್ ಎ ಪಾಲಿಪೆಪ್ಟೈಡ್ ಅಂತೇಳಿ ಪ್ರಶ್ನೆ ಬಂದಿರುವಂಥದ್ದು. ಈಗ ನಮಗೆ ಇಲ್ಲಿ ಕಾಣ್ತದೆ ಏನಂದರೆ ಬೇಸ್ ಪ್ಲಸ್ ಶುಗರ್ ಪ್ಲಸ್ ಫಾಸ್ಫೇಟ್ ಈಸ್ ಕಾಲ್ಡ್ ನ್ಯೂಕ್ಲಿಯೋಟೈಡ್. ಇಟ್ ಈಸ್ ಕಾಲ್ಡ್ ನ್ಯೂಕ್ಲಿಯೋಟೈಡ್. ಹಾಗಾದರೆ ಬೇಸ್ ಪ್ಲಸ್ ಶುಗರ್ ಅಂದರೆ ಏನು? ಇಟ್ ಈಸ್ ನ್ಯೂಕ್ಲಿಯೋಸೈಡ್. ದಟ್ ಈಸ್ ದ ಡಿಫರೆನ್ಸ್. ನ್ಯೂಕ್ಲಿಯೋಸೈಡ್ ಈಸ್ ಬೇಸ್ ಪ್ಲಸ್ ಶುಗರ್, ನ್ಯೂಕ್ಲಿಯೋಟೈಡ್ ಈಸ್ ಬೇಸ್ ಪ್ಲಸ್ ಶುಗರ್ ಪ್ಲಸ್ ಫಾಸ್ಫೇಟ್. ಹಾಗಾಗಿ ಇಲ್ಲಿ ಬೇಸ್ ಪ್ಲಸ್ ಶುಗರ್ ಪ್ಲಸ್ ಫಾಸ್ಫೇಟ್ ಈಸ್ ನ್ಯೂಕ್ಲಿಯೋಟೈಡ್. ಆಪ್ಷನ್ ಎ ಈಸ್ ದ right answer. Thymine is 5-methyl uracil, 4-methyl uracil, 3-methyl uracil or 1-methyl uracil. ಸೊ ಇದೆಲ್ಲ ನೈಟ್ರೋಜಿನಸ್ ಬೇಸಸ್. ಇಲ್ಲಿ ನಾವು ಸ್ಟ್ರಕ್ಚರ್ಸು ಹೇಳಿದ್ದೇನೆ. ಪ್ಯೂರಿನ್ ಆ್ಯಂಡ್ ಪಿರಿಮಿಡಿನ್ ಬೇಸಸ್ ಅಂತೇಳಿ ಬರ್ತದೆ. ಎಡೆನಿನ್ ಆ್ಯಂಡ್ ಗ್ವಾನಿನ್ ಅಂತೇಳಿ ಗೊತ್ತು ನಿಮಗೆ. ಸೈಟೋಸಿನ್, ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಥೈಮಿನ್ ಆ್ಯಂಡ್ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಯುರಾಸಿಲ್. ನಾವು ಇಲ್ಲಿ ಯುರಾಸಿಲ್ ಕೊಟ್ಟಿದೆ ಸ್ಟ್ರಕ್ಚರ್. ನಂಬರಿಂಗ್ ಈಸ್ ವಾಟ್, ನಂಬರಿಂಗ್ ಏನಿದೆ ಇಲ್ಲಿ, ದಟ್ ಈಸ್ ವಾಟ್ ಮ್ಯಾಟರ್ಸ್ ಫಾರ್ ಅಸ್. ಯುರಾಸಿಲ್ ಅಂತ ಅಂದರೆ ನಂಬರಿಂಗ್ ಹೇಗೆ ಮಾಡಿದ್ದಾರೆ ನೋಡಿ. ಇಲ್ಲಿ 1, ದಿಸ್ ನೈಟ್ರೋಜನ್ ಈಸ್ 1, ದಿಸ್ ಈಸ್ ಕಾರ್ಬನ್, ಇಲ್ಲಿ ಒಂದು CO ಗ್ರೂಪ್ ಇದೆ, ಕಾರ್ಬನ್ ನಂಬರ್ 2, ದಿಸ್ ಈಸ್ 3, this is 3, this is 4 carbon atom, this is 5, this is uracil 5th carbon, this is 6 5th carbon atom. ವಾಚ್ ಮಾಡಬೇಕು. ಥೈಮಿನಲ್ಲಿ ನೋಡಿ, ಥೈಮಿನಲ್ಲಿ ಯುರಾಸಿಲ್ನ ಆಗಿ ಸ್ಟ್ರಕ್ಚರ್ ಇದೆ. ವ್ಯತ್ಯಾಸ ಏನಂದರೆ 5th ಕಾರ್ಬನ್ ಆಟಮಲ್ಲಿ ಒಂದು ಮಿಥೈಲ್ ಗ್ರೂಪ್ ಜಾಸ್ತಿ ಬಂದಿದೆ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ ಈ ಸ್ಟ್ರಕ್ಚರ್ ನೋಡುವಾಗ ಏನಂತಂದರೆ ಥೈಮಿನ್ ಈಸ್
5-ಮಿಥೈಲ್ ಯುರಾಸಿಲ್. ಹಾಗಾಗಿ 5-ಮಿಥೈಲ್ ಯುರಾಸಿಲ್ ಏನಿದೆ ಅದನ್ನು ನಾವು ಎಲ್ಲಿದೆ ಹುಡುಕಬೇಕು. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. 5-ಮಿಥೈಲ್ ಯುರಾಸಿಲ್ ಈಸ್ ಎ ಥೈಮಿನ್. Question number 15. Which of the following is not produced by human body? Enzymes, vitamins, proteins, nucleic acids. ನೋಡಿ, ಎಂಜೈಮ್ಸ್ ಸೆಕ್ರೇಷನ್ ಆಗಿಲ್ಲ ಅಂದರೆ ನಾವು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಲೀವ್ ಆನ್ ಅರ್ತ್. ಈ ಪ್ರೋಟೀನ್ಸ್ ಇಲ್ಲ ಅಂತ ಆದರೂ ಭಾಳ ಕಷ್ಟ. ನ್ಯೂಕ್ಲಿಕ್ ಆ್ಯಸಿಡ್ ಇಲ್ಲ, ದೇ ಆರ್ ಸಿಂಥಸೈಸ್ಡ್ ಸಿಂಥಸೈಸ್ಡ್ ಇನ್ ಅವರ್ ಬಾಡಿ. ಯಾವುದೆಲ್ಲ ಎಂಜೈಮ್ಸ್, ಪ್ರೋಟೀನ್ಸ್, ನ್ಯೂಕ್ಲಿಕ್ ಆ್ಯಸಿಡ್ಸ್. ಸೊ ವಿಟಮಿನ್ಸ್ ಏನಿದೆ, ಸಮ್ ಆಫ್ ದ ವಿಟಮಿನ್ಸ್ ವಿಚ್ ವಿ ನೀಡ್ ಟು ಟೇಕ್ ಅಪ್ ಥ್ರೂ ಅ ಡಯಟ್. ಹಾಗಾಗಿ ವಿಟಮಿನ್ಸನ್ನು ಇಟ್ ಈಸ್ ನಾಟ್ ಪ್ರೊಡ್ಯೂಸ್ಡ್ ಬೈ ದ ಹ್ಯೂಮನ್ ಬಾಡಿ ಅಂತೇಳಿ ನಾವು ತಗೊಳ್ಬೇಕಾಗ್ತದೆ. ದೇ ಫಾರ್ ದಿಸ್ ಕ್ವಶನ್ಗೆ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. 16. Anti-hemorrhagic factor is vitamin K, vitamin D2, vitamin A2 and vitamin B12. ಇದರಲ್ಲಿ ಯಾವುದು ಆ್ಯಂಟಿ ಹ್ಯಾಮರೇಜಿಕ್ ಫ್ಯಾಕ್ಟರ್ ಅನ್ನೋದನ್ನು ನಾವು ಚೂಸ್ ಮಾಡಬೇಕಾಗತ್ತೆ. ಇವಾಗ ವಾಟ್ ಈಸ್ ಆ್ಯಂಟಿ ಹ್ಯಾಮರೇಜಿಕ್ ಫ್ಯಾಕ್ಟರ್? ಆ್ಯಂಟಿ ಹ್ಯಾಮರೇಜಿಕ್ ಫ್ಯಾಕ್ಟರ್ ವಿಟಮಿನ್ ಈಸ್ ಇಲ್ಲಿ ವಿಟಮಿನ್ ಕೆ. ಇಟ್ ಈಸ್ ವಿಟಮಿನ್ ಕೆ. ಇಟ್ ಈಸ್ ಆ್ಯನ್ ಎಸೆನ್ಷಿಯಲ್ ಫ್ಯಾಕ್ಟರ್ ಇನ್ ಬ್ಲಡ್ ಕ್ಲಾಟಿಂಗ್. ಬ್ಲಡ್ ಕ್ಲಾಟಿಂಗ್ ಆಗಬೇಕಂತಾದರೆ ವಿಟಮಿನ್ ಕೆ ಬೇಕು. ಬಿಕಾಸ್ ಆ್ಯಸ್ ಇಟ್ ಸಿಂಥಸೈಸ್ ಪ್ರೋಟೀನ್ಸ್ ನೀಡೆಡ್ ಫಾರ್ ಕೊಯಾಗುಲೇಷನ್. ಇಲ್ಲಿ ನೋಡ್ಬೋದು, ವಿಚ್ ಮೀನ್ಸ್ ಇಟ್ ಹೆಲ್ಪ್ಸ್ ವೂಂಡ್ಸ್ ಹೀಲ್ ಪ್ರಾಪರ್ಲಿ. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಡೆವಲಪಿಂಗ್ ಎಸೆನ್ಷಿಯಲ್ ಪ್ರೋಟೀನ್ಸ್ ಫಾರ್ ಅವರ್ ಬ್ಲಡ್ ಆ್ಯಂಡ್ ಬೋನ್ಸ್. ದಿಸ್ ವಿಟಮಿನ್, ಯಾವುದು ವಿಟಮಿನ್ ಕೆ, ಹೆಲ್ಪ್ಸ್ ಇನ್ ದ ಸಿಂಥಸಿಸ್ ಆಫ್ ಪ್ರೋಥ್ರಾಂಬಿನ್ ಯೂಸ್ಡ್ ಇನ್ ಪ್ರಿವೆಂಟಿಂಗ್ ಬ್ಲಡ್ ಕ್ಲಾಟಿಂಗ್. ಬ್ಲಡ್ ಕ್ಲಾಟಿಂಗ್ ಅನ್ನು ಪ್ರಿವೆನ್ಷನ್ ಮಾಡೋದಕ್ಕೆ ನಾವು ಆ್ಯಂಟಿ ಹ್ಯಾಮರೇಜಿಕ್ ಫ್ಯಾಕ್ಟರ್ ಅಂತೇಳಿ ಹೇಳೋದು. ದೇರ್ಫೋರ್ ವಿಟಮಿನ್ ಕೆ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಉತ್ತರ ಕಂಡು ಬರ್ತಾ ಇದೆ. ಹಾಗಾಗಿ ಕ್ವಶನ್ ನಂಬರ್ 16ಗೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 16. The hormone that helps in the conversion of glucose to glycogen is, ಗ್ಲೂಕೋಸ್ ಇದ್ದದ್ದು ಗ್ಲೈಕೋಜನ್ ಆಗಬೇಕು. ಎವ್ರಿ ಒನ್ ಈಸ್ ಅವೇರ್ ಆಫ್ ಟು ನೌ-ಎ-ಡೇಸ್ ಡಯಾಬಿಟಿಸ್ ಅಂದರೆ ಏನು ಅಂತ ಕ್ವೈಟ್ ಕಾಮನ್ ಟರ್ಮಿನಾಲಜಿ ಯೂಸ್ ಮಾಡೋದು ಎಲ್ಲ ಕಡೆ ನಾವು ಉಪಯೋಗಿಸ್ತೇವೆ. ಬಟ್ ಯಾಕೆ ಡಯಾಬಿಟಿಸ್ ಬರ್ತಾಯಿದೆ ಅಂತಂದರೆ ಇನ್ಸುಲಿನ್ ಪ್ರಾಪರ್ ಸೆಕ್ರೇಷನ್ ಆಗದೆ ಇರುವಂಥದ್ದು. ಇಲ್ಲಿ ವಾಟ್ ಡಸ್ ಇನ್ಸುಲಿನ್ ಡೂ? ಇನ್ಸುಲಿನ್ ಏನು ಮಾಡುತ್ತೆ? ಇಟ್ ಕನ್ವರ್ಟ್ಸ್ ಗ್ಲೂಕೋಸ್ ಟು ಗ್ಲೈಕೋಜನ್. ಆ ರೀತಿ ಗ್ಲೂಕೋಸನ್ನು ಗ್ಲೈಕೋಜನ್ ಮಾಡಬೇಕು. ಇಲ್ಲ ಅಂತಾದರೆ ಆಲ್ ಗ್ಲೂಕೋಸ್ ಗೋಸ್ ಟು ಬ್ಲಡ್ ಆ್ಯಂಡ್ ಯೂರಿನ್. ಅಲ್ಲಿ ಗ್ಲೂಕೋಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ಕಾರ್ಟಿಸೋನ್ ಅಂತೇಳಿ ಹೇಳಿದ್ದಾರೆ, ಕಾರ್ಟಿಸೋನ್ಸ್ ಅಂತೇಳಿ ಹೇಳಿದ್ದಾರೆ. ದೇ ಆರ್ ಇಂಜೆಕ್ಷನ್ಸ್. ಕಾರ್ಟಿಸೋನ್ಸ್ ಅಂತಂದರೆ ದೇ ಆರ್ ಇಂಜೆಕ್ಷನ್ಸ್ ಯೂಸ್ ಟು ರಿಲೀವ್ ಪೇಯ್ನ್ ರಿಲೀವ್ ಮಾಡಲಿಕ್ಕೆ. ಅದೇ ರೀತಿ ಇಟ್ ಈಸ್ ಆಲ್ಸೋ ಆ್ಯಂಟಿ ಇನ್ಫ್ಲಮೇಟರಿ. ಆಯಿತಾ, ಎಲ್ಬೋ, ನೀ ಇರ್ಬೋದು, ಇದಕ್ಕೆಲ್ಲ ಇಂಜೆಕ್ಷನ್ ರೂಪದಲ್ಲಿ ಅದನ್ನು ಕೊಡ್ತಾರೆ ಕಾರ್ಟಿಸೋನ್ಸನ್ನು. ಆ್ಯಂಡ್ ಬೈಲ್ ಆ್ಯಸಿಡ್ಸ್ ವಿಚ್ ಈಸ್ ಹೆಲ್ಪ್ಫುಲ್ ಇನ್ ಲಿವರ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಫ್ಯಾಟ್ಸ್, ಆಯಿಲ್ಸ್, ಸಾಲ್ಯುಬಲ್ಸ್ in bile acids and adrenaline. Everybody knows it. ನಮಗೆ ಏನಂದರೆ ವೆರಿ ಇಂಪಾರ್ಟೆಂಟ್ ದಿಸ್ ಸೆಕ್ರೇಷನ್. ಇದು ಕೂಡ ನಮ್ಮ ಬ್ಲಡ್ ಪ್ರೆಷರನ್ನು ಜಾಸ್ತಿ ಮಾಡಬೇಕಂತ ಅವಶ್ಯಕತೆ ಇದ್ದಾಗ ಜಾಸ್ತಿ ಮಾಡಬೇಕಂತಾದರೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಸ್ಪಷ್ಟವಾಗಿ ಇದೆ. ಏನು? ಇನ್ಸುಲಿನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಗ್ಲೂಕೋಸ್ ಟು ಗ್ಲೈಕೋಜನ್ ಕನ್ವರ್ಟ್ ಮಾಡುವಂತಹ ಹಾರ್ಮೋನು ಇನ್ಸುಲಿನ್. ಸೊ ಆಪ್ಷನ್ ಡಿ. ಸೊ ಬೇಕಂದರೆ ವಿ ಗೋ ಟು ದಿಸ್ ಚಾರ್ಟ್ ಅಲ್ಲ. ಇನ್ಸುಲಿನ್ ಕೀಪ್ಸ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ವಿತ್ ದ ಲಿಮಿಟ್. ಎಕ್ಸಸ್ ಗ್ಲೂಕೋಸ್ ಈಸ್ ಕನ್ವರ್ಟೆಡ್ ಟು ಗ್ಲೈಕೋಜನ್ ಬೈ ಇನ್ಸುಲಿನ್. ದ ಪ್ರೋಸೆಸ್ ಇಸ್ ಕಾಲ್ಡ್ ಗ್ಲೈಕೋಜೆನಾಲಿಸಿಸ್ ಅಂತೇಳಿ ಬಂದಿದೆ. ಅದಾದ ನಂತರ ದೆರ್ ಈಸ್ ಒನ್ ಮೋರ್ ಸಬ್ಸ್ಟೆನ್ಸ್ ದಟ್ ಇಸ್ ಕಾಲ್ಡ್ ಗ್ಲುಕಾಗಾನ್. ಇಟ್ ಟೆಂಡ್ಸ್ ಟು ಇನ್ಕ್ರೀಸ್
ದ ಗ್ಲೂಕೋಸ್ ಲೆವೆಲ್ ಇನ್ ದ ಬ್ಲಡ್. ಅದು ಕೂಡ ಗ್ಲೂಕೋಸ್ ಲೆವೆಲ್, ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲನ್ನು ಜಾಸ್ತಿ ಮಾಡುತ್ತೆ. ಗ್ಲೂಕಾಗಾನ್ ಟ್ರಿಗರ್ಸ್ ಯುವರ್ ಲಿವರ್ ಟು ಕನ್ವರ್ಟ್ ಸ್ಟೋರ್ಡ್ ಗ್ಲೂಕೋಸ್ ಇಂಟು ಯೂಸೇಬಲ್, ಸ್ಟೋರ್ಡ್ ಗ್ಲೂಕೋಸ್ ಅಂದರೆ ಗ್ಲೈಕೋಜನ್, ಇಂಟು ಎ ಯೂಸೇಬಲ್ ಫಾರ್ಮ್ ಆ್ಯಂಡ್ ರಿಲೀಸ್ ಇಂಟು ಯುವರ್ ಬ್ಲಡ್ ಸ್ಟ್ರೀಮ್. ದ ಪ್ರೋಸೆಸ್ ಈಸ್ ಕಾಲ್ಡ್ ಗ್ಲೈಕೋಜೆನಾಲಿಸಿಸ್ ಅಂತೇಳಿ ಹೇಳ್ತೇವೆ. ಗ್ಲೂಕಾಗಾನ್ ಕ್ಯಾನ್ ಆಲ್ಸೋ ಪ್ರಿವೆಂಟ್ ಯುವರ್ ಲಿವರ್ ಫ್ರಮ್ ಟೇಕಿಂಗ್ ಇಟ್ ಆ್ಯಂಡ್ ಸ್ಟೋರಿಂಗ್ ಗ್ಲೂಕೋಸ್ ಸೊ ದ್ಯಾಟ್ ಮೋರ್ ಗ್ಲೂಕೋಸ್ ಸ್ಟೇಸ್ ಇನ್ ದ ಬ್ಲಡ್. ಅದು ಗ್ಲೂಕೋಗಾನ್ ಆಯಿತು. ನಮಗೆ ಇಲ್ಲೀಗ ಇನ್ಸುಲಿನ್, ಇಂದಿನ ಕ್ವಶನಲ್ಲಿ ಇನ್ಸುಲಿನ್ ಅಂತ ಬಂದಿರೋದು. ಬಟ್ ನೀವು ಗ್ಲೂಕೋಗಾನ್ ಬಗ್ಗೆ ಕೂಡ ನೀವು ಸ್ವಲ್ಪ ಏನು ಅಂತೇಳಿ ತಿಳ್ಕೋಬೇಕಾಗತ್ತೆ. ಎಸ್, ಕ್ವಶನ್ ನಂಬರ್ 18 ಈಸ್, ನೋಡಿ ಇದು ಒಂದು ಹೊಸ ಕ್ವಶನ್, ನೀವು ಕೇಳಿರಲಿಕ್ಕಿಲ್ಲ. ಸ್ಯಾಂಗರ್ಸ್ ರಿಯೇಜೆಂಟ್ ಈಸ್ used for the identification of C-terminal amino acid of peptide chain, N-terminal amino acid of peptide chain, molecular mass of protein, secondary structure of protein. ಸ್ಯಾಂಗರ್ಸ್ ರಿಯೇಜೆಂಟ್ ಎಲ್ಲಿ ಉಪಯೋಗಕ್ಕೆ ಬರ್ತದೆ ಅಂತೇಳಿ ನೋಡಿ. ದಿಸ್ ಈಸ್ ಸ್ಯಾಂಗರ್ಸ್ ರಿಯೇಜೆಂಟ್. 1-fluoro-2,4-dinitrobenzene. 1-fluoro-2,4-dinitrobenzene is called Sanger's reagent. In short, it is called FDNB. Is a chemical that reacts with the N-terminal amino acid of polypeptide. This can be helpful in sequencing protein. But it is in 1945, Frederick Sanger ಅಂತೇಳಿ, who suggested that insulin is a smaller molecule than previously estimated. ಮೊದಲು ಏನು ತಿಳ್ಕೊಂಡಿದ್ದಾನೆ, ಇನ್ಸುಲಿನ್ ಅಂದರೆ ದೊಡ್ಡ ಮಾಲಿಕ್ಯೂಲ್ ಅಂತೇಳಿ. ಬಟ್ ಸ್ಯಾಂಗರ್ ಏನು ಪ್ರೂವ್ ಮಾಡಿದ ಅಂತಂದರೆ, ಇಟ್ಸ್ ನಾಟ್ ಎ ಲಾರ್ಜರ್ ಮಾಲಿಕ್ಯೂಲ್, ಇಟ್ಸ್ ಎ ಸ್ಮಾಲರ್ ಮಾಲಿಕ್ಯೂಲ್, ಸಣ್ಣ ಮಾಲಿಕ್ಯೂಲ್ ಅಂತ ಹೇಳಿ ಪ್ರೂವ್ ಮಾಡ್ತಾನೆ. ಆ್ಯಂಡ್ ಸ್ಯಾಂಗರ್ ಕಂಟಿನ್ಯೂಡ್ ಹಿಸ್ ವರ್ಕ್ ಇನ್ಸುಲಿನ್ ಇವೆಂಚುವಲಿ ಆ್ಯಂಡ್ ರಿಸಲ್ಟೆಡ್ ಇನ್ ಅ ಕಂಪ್ಲೀಟ್ ಸೀಕ್ವೆನ್ಸ್ ಆಫ್ ಇನ್ಸುಲಿನ್. ಇನ್ಸುಲಿನನ್ನು ಏನಿದೆ ಅದರಲ್ಲಿ ಅಮಿನೋ ಆ್ಯಸಿಡ್ಸ್ ಬಿಡಿ ಬಿಡಿಯಾಗಿ ಸ್ಟಡಿ ಮಾಡಿ ಹೇಳಿದ, ನೋಡಿ ಇಷ್ಟು ಅಮಿನೋ ಆ್ಯಸಿಡ್ಸ್ ಇದ್ದಾವೆ ಅಂತೇಳಿ. So therefore, Sanger's reagent is widely adopted in studying proteins until it was superseded by ಡ್ಯಾನ್ಸಿಲ್ ಕ್ಲೋರೈಡ್. ಮತ್ತು ಡ್ಯಾನ್ಸಿಲ್ ಕ್ಲೋರೈಡ್ ಅಂತ ಬಂತು N-terminal ಇದು ಸ್ಟಡಿ ಮಾಡುವಾಗ, ನಾವು ಪ್ರೋಟೀನನ್ನು ಸೀಕ್ವೆನ್ಸ್ ಮಾಡುವಾಗ ಸ್ಯಾಂಗರ್ಸ್ ರಿಯೇಜೆಂಟ್ ಯೂಸ್ ಮಾಡ್ತಾ ಇದ್ವಿ. ಡ್ಯಾನ್ಸಿಲ್ ಕ್ಲೋರೈಡ್ ಬಂತು ಆ್ಯಂಡ್ ಲೇಟರ್ ಆನ್ ಇಟ್ ಈಸ್ ರಿಪ್ಲೇಸ್ಡ್ ಬೈ ಅಮಿನೋಪೆಪ್ಟಿಡೇಸಸ್ ಆ್ಯಂಡ್ ಕಾರ್ಬಾಕ್ಸಿಪೆಪ್ಟಿಡೇಸಸ್ ಅಂತೇಳಿ. ಈಗ ಅವು ಅಂಥ ಕೆಮಿಕಲ್ಸ್ ಕೂಡ ಅಮಿನೋಪೆಪ್ಟಿಡೇಸ್ ಮತ್ತು ಕಾರ್ಬಾಕ್ಸಿಪೆಪ್ಟಿಡೇಸ್ ಕೂಡ ಯೂಸ್ ಮಾಡ್ತಾನೆ. ಸ್ಯಾಂಗರ್ಸ್ ರಿಯೇಜೆಂಟ್ ಈಸ್ used for the identification of N-terminal amino acid of peptide chain. ಸೊ ಸ್ಯಾಂಗರ್ಸ್ ರಿಯೇಜೆಂಟ್ ಏನು ಅಂತೇಳಿ ಸ್ಟಡಿ ಮಾಡಿದ ಹಾಗೆ ಆಯಿತು. ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಕ್ವೆಶನ್ ನಂಬರ್ 19 ಈ ರೀತಿ ಕೇಳ್ತಾ ಇದ್ದಾರೆ. ಎ ಪೆಪ್ಟೈಡ್ ಹಾರ್ಮೋನ್ ಈಸ್, ಈ ನಾಲ್ಕರಲ್ಲಿ ಎಸ್ಟ್ರೋನ್, ಟೆಸ್ಟೋಸ್ಟಿರೋನ್, ಪ್ರೊಜೆಸ್ಟಿರೋನ್, ಇನ್ಸುಲಿನ್. ಅಮಂಗ್ಸ್ಟ್ ದೀಸ್ ವಿಚ್ ಈಸ್ ದ ಪೆಪ್ಟೈಡ್ ಹಾರ್ಮೋನ್? ಇವಾಗ ಲೆಟ್ ಅಸ್ ಗೋ ಟು ಅ ಚಾರ್ಟ್ ಟು ಸ್ಟಡಿ about hormones, different hormones, the source of those hormones and sources of those hormones, chemical type, ಯಾವ ಟೈಪ್ನ ಹಾರ್ಮೋನ್ ಅದು ಅಂತೇಳಿ, ಲುಕಿಂಗ್ ಎಟ್ ದಿ ಕಾಂಪೊಸಿಷನ್ ಆ್ಯಂಡ್ ದ ಫಂಕ್ಷನ್. ಸೊ ರಿಮೆಂಬರ್, ಈ ಒಂದು ಚಾರ್ಟನ್ನು ಕೂಡ ನಾನು ಬಿಕಾಸ್ ಐ ಹ್ಯಾವ್ ನಾಟ್ ಡಿಸ್ಕಸ್ಡ್ ಅಬೌಟ್ ಕ್ವಶನ್, ಪ್ರಶ್ನೆ ಬಂದಾಗ ನಾವು ಸ್ವಲ್ಪ ಅದರ ಬಗ್ಗೆ ತಿಳ್ಕೊಂಡು ಹೋಗುವಂಥ ಪ್ರಯತ್ನ ಈ ಚಾರ್ಟ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಹಾರ್ಮೋನ್ ಥೈರಾಕ್ಸಿನ್, ದ ಸೋರ್ಸ್ ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅಲ್ಲಿ, ಇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಥೈರಾಯ್ಡ್ ಗ್ಲ್ಯಾಂಡ್. ಕೆಮಿಕಲ್ ಟೈಪ್ ಏನಿದೆ ಅದರಲ್ಲಿ, ಇಟ್ಸ್ ಎ ಅಮಿನೋ ಆ್ಯಸಿಡ್. ವಾಟ್ ಈಸ್ ದ ಫಂಕ್ಷನ್? ಇಟ್ ಸ್ಟಿಮ್ಯುಲೇಟ್ಸ್ ಮೆಟಬಾಲಿಸಮ್. ದೆನ್ ಎಡ್ರಿನಾಲಿನ್ ಅಂತ ಬಂದಿದೆ ಅಲ್ಲಿ, ಸೆಕೆಂಡ್ ಒನ್ ಎಡ್ರಿನಾಲಿನ್. ಇಟ್ ಈಸ್ ಸೆಕ್ರೇಟೆಡ್ ಬೈ adrenal glands. Chemical type is, it's a amine. The function increases pulse rate and BP, release glucose from glycogen and fatty acids from fats. ನೋಡಿ ಆಗ ಬಂತು ಎಡ್ರಿನಾಲಿನ್ ಅಂತ ಹೇಳಿ ಬಂತು. ಎಡ್ರಿನಾಲಿನ್ ಅಂದರೆ ಎಡ್ರಿನಾಲ್ ಗ್ಲ್ಯಾಂಡ್ ಸೆಕ್ರೇಷನ್ ಮಾಡೋದು, ಇಟ್ಸ್ ಅಮೈನ್. ಏನು ಮಾಡುತ್ತೆ ಅದು? ಇನ್ಕ್ರೀಸಸ್ BP, ಇನ್ಕ್ರೀಸಸ್ ಪಲ್ಸ್ ರೇಟ್, ರಿಲೀಸ್ ಗ್ಲೂಕೋಸ್ ಫ್ರಮ್ ಗ್ಲೈಕೋಜನ್. ಸೊ ಎನರ್ಜಿ, ಕಾರ್ಬೋಹೈಡ್ರೇಟ್ಸನ್ನು ಬ್ರೇಕ್ ಡೌನ್ ಮಾಡುತ್ತೆ, ನಮಗೆ ಇಮಿಡಿಯೇಟ್ ಒಂದು ಎನರ್ಜಿ ಸಿಗುತ್ತೆ. ಇನ್ಸುಲಿನ್, ಇಲ್ಲಿ ಇನ್ಸುಲಿನ್ ಸೋರ್ಸ್ ಈಸ್ ಪ್ಯಾಂಕ್ರಿಯಾಸ್,
Chemical type is peptide. It's a peptide, decreases blood glucose level. Blood glucose. Hormone, glucagon is a hormone, another secreted by pancreas. It's a peptide, increases blood glucose. Glucagon increases blood glucose. Insulin decreases blood glucose by converting glucose to glycogen. Insulin does that. Another testosterone is produced by testis, and chemical type is it's a steroid, controls normal functioning of male sex hormone. Estrol and estradiol is secreted by ovary. It's a steroid, controls normal functioning of female sex hormones. Progesterone is secreted by ovary. It's a steroid. This prepares uterus for pregnancy and controls menstrual cycle. Cortisone is adrenal cortex. Source is adrenal cortex. It's a steroid. Metabolism of water, mineral salts, fats, proteins and carbohydrates. ಸೊ ಈ ಚಾರ್ಟಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಏನು ಅಂತ ಅಂದರೆ ಕೆಮಿಕಲ್ ಟೈಪ್ ಯಾವುದು? ಅಮಿನೋ ಆ್ಯಸಿಡ್. ಯಾವುದು? ಥೈರಾಕ್ಸಿನ್. ಅಮೀನ್ ಅಥವಾ ಅಮೈನ್. ಸೊ ಬೇಸಿಕಲಿ ಇಟ್ ಇಸ್ ಡೆರೈವ್ಡ್ ಫ್ರಮ್ ಅರೇಬಿಕ್ ವರ್ಡ್ ಆಮೀನ್ ಅಂತೇಳಿ ಹೇಳಬೇಕು ಪ್ರೊನೌನ್ಸಿಯೇಷನ್. ಸೊ ಮೋಸ್ಟ್ ಆಫ್ ದ ಪೀಪಲ್ ಅಮೈನ್ಸ್ ಅಂತೇಳಿ ಪ್ರೊನೌನ್ಸ್ ಮಾಡಿದ್ದಾರೆ. ಇಟ್ಸ್ ಎ amine. Secreted by adrenaline. Peptides, the insulin and glucagon are, these are steroids. Which are steroids? Testosterone, estrol and estradiol, progesterone, cortisone. ನಾವು ಆ ಪ್ರಶ್ನೆ ಏನು ಬಂದಿರೋದು, ಎ ಪೆಪ್ಟೈಡ್ ಹಾರ್ಮೋನ್ ಈಸ್, ಇದು ಮೂರು ಏನು ಹೇಳಿದ್ದಾರೆ, ದ ಫಸ್ಟ್ 3 ಆರ್ ಸ್ಟೆರಾಯ್ಡ್ ಹಾರ್ಮೋನ್ಸ್. ಇನ್ಸುಲಿನ್ ಈಸ್ ದೇರ್ಫೋರ್ ಇಟ್ಸ್ ಎ ಪೆಪ್ಟೈಡ್ ಹಾರ್ಮೋನ್. ರೈಟ್ ಆಪ್ಷನ್ ಈಸ್ ಡಿ. ಕ್ವೆಶ್ಚನ್ ನಂಬರ್ 20 ಈ ರೀತಿ ಪ್ರಶ್ನೆ. ವೆನ್ ಸುಕ್ರೋಸ್ ಈಸ್ ಹೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್, ದ ಪ್ರಾಡಕ್ಟ್ ಫಾರ್ಮ್ಡ್ ಈಸ್. ಸುಕ್ರೋಸನ್ನು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಜೊತೆ ಹೀಟ್ ಮಾಡಬೇಕು. ಯಾವ ಪ್ರಾಡಕ್ಟ್ ಬರ್ತದೆ ಅಂತೇಳಿ ಪ್ರಶ್ನೆ. ಇದಕ್ಕೆ ನಾವು ವಿದೌಟ್ ರಿಯಾಕ್ಷನ್ಸ್, ಸ್ಟಡಿಯಿಂಗ್ ರಿಯಾಕ್ಷನ್ಸ್, ನಾವು ಸಡನ್ನಾಗಿ ವಿ ಕ್ಯಾನಾಟ್ ಜಂಪ್ ಇನ್ ಟು ಕನ್ಕ್ಲೂಷನ್ ಅಥವಾ ಬ್ಲೈಂಡ್ಲಿ ಯಾವುದೇ ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡೋದಲ್ಲ. ದಿಸ್ ಈಸ್ ದ ರಿಯಾಕ್ಷನ್. NCERT ಇದೆ. This is sucrose, nitric acid, it gives oxalic acid, and NO2 and H2O. This is the reaction. ನೋಡಿ ಇಲ್ಲಿ COOH ಏನು, ವಾಟ್ ಈಸ್ ದ್ಯಾಟ್? COH ಇಸ್ ಆಕ್ಸಾಲಿಕ್ ಆ್ಯಸಿಡ್. ಹಾಗಾಗಿ ಇಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಎಲ್ಲಿದೆ? ಆಪ್ಷನ್ ಸಿ ಅಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಅಂತೇಳಿ ಹೇಳಿದ್ದಾರೆ, ಇಸ್ಂಟ್ ಇಟ್? ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 21 ಸೇಸ್, glycogen is a branched chain polymer of alpha D glucose in which chain is formed by C1C4 glycosidic linkage, whereas branching occurs by the formation of C1C6 glycosidic linkage. The structure of glycogen is similar to ಗ್ಲೈಕೋಜನ್ ಅಂತೇಳಿ ಹೇಳಿದ್ದಾರೆ. ಅದರ ಸ್ಟ್ರಕ್ಚರ್ ಯಾವುದರ ಜೊತೆ ಹೊಂದಾಣಿಕೆ ಆಗ್ತದೆ? ವೆದರ್ ಇಟ್ ಈಸ್ ಸಿಮಿಲರ್ ಟು ದ ಸ್ಟ್ರಕ್ಚರ್ ಆಫ್ ಅಮೈಲೋಸ್, ಅಮೈಲೋಪೆಕ್ಟಿನ್, ಸೆಲ್ಯುಲೋಸ್ ಆರ್ ಗ್ಲೂಕೋಸ್ ಅಂತೇಳಿ ಪ್ರಶ್ನೆ ಬಂದಿರುವಂಥದ್ದು. ಯು ನೋ ದ್ಯಾಟ್ ಸ್ಟ್ರಕ್ಚರ್ ನೋಡಿದರೆ ನಾವು ಇದಕ್ಕೆ ಇಸ್ ಅ ಲಿಂಕ್ ಆಯಿತಾ. ಅಮೈಲೋಸ್ ಆ್ಯಂಡ್ ಅಮೈಲೋಪೆಕ್ಟಿನ್, ಯು ರಿಮೆಂಬರ್ ಇಟ್ ಅಲ್ಲ? ಡಿಫರೆನ್ಸಸ್ ಹೇಳುವಾಗ ಅಮೈಲೋಸ್ ಸಾಲ್ಯುಬಲ್ ಇನ್ ವಾಟರ್, amylopectin is insoluble in water. What is amylose? 15 to 20% of starch is amylose. 80 to 85% starch is amylopectin. Amylose is unbranched chain, whereas amylopectin is branched chain. Why branching? ಯಾಕೆ ಅಮೈಲೋಪೆಕ್ಟಿನಲ್ಲಿ ಬ್ರ್ಯಾಂಚಿಂಗ್ ಇದೆ ಅಂತ ಪ್ರಶ್ನೆ ಬಂದಾಗ ನಾವು ಹೇಳ್ತೀವಿ, ಇಟ್ ಈಸ್ ಬಿಕಾಸ್ ಆಫ್ C1C6 ಗ್ಲೈಕೋಸೈಡಿಕ್ ಲಿಂಕೇಜ್ ವಿಚ್ ಇಸ್ ನಾಟ್ ಪ್ರೆಸೆಂಟ್ ಇನ್ ಅಮೈಲೋಸಲ್ಲಿ ಇಲ್ಲದೇ ಇರೋದು ಅಮೈಲೋಪೆಕ್ಟಿನಲ್ಲಿ ಇದೆ. ಸೊ ಅದೇ ರೀತಿಯ C1C4 ಗ್ಲೈಕೋಸೈಡಿಕ್ ಲಿಂಕೇಜ್ ಮತ್ತು C1C6 ಗ್ಲೈಕೋಸೈಡಿಕ್ ಲಿಂಕೇಜ್ ವಿ ಸಿ ಇಟ್ ಇನ್ ದಿಸ್
ಗ್ಲೈಕೋಜನಲ್ಲಿ ಕಾಣ್ತೇವೆ. ಹಾಗಾಗಿ ಗ್ಲೈಕೋಜನ್ನ ಸ್ಟ್ರಕ್ಚರ್ ಯಾವುದರ ಜೊತೆ ರಿಸೆಂಬಲ್ ಆಗತ್ತೆ ಅಂತ ಪ್ರಶ್ನೆ ಬಂದಾಗ ವಿ ಸೇ it resembles with structure resembles with amylopectin. Therefore, option B is the correct answer. Question number 22. Which of the following B group vitamins can be stored in our body? ವಿಟಮಿನ್ ಬಿ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇವೆಲ್ಲ ವಿಟಮಿನ್ಸ್ B1, ವಿಟಮಿನ್ B2, B6, B12. ವಿಚ್ ಆಫ್ ದ ಫಾಲೋವಿಂಗ್ ಬಿ ಗ್ರೂಪ್ ವಿಟಮಿನ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಅವರ್ ಬಾಡಿ ಅಂತೇಳಿ. ವಿ ನೋ ದ್ಯಾಟ್ ವಿಟಮಿನ್ ಬಿ ಈಸ್ ವಾಟರ್ ಸಾಲ್ಯುಬಲ್, ಹಾಗಾಗಿ ಅದು ಸ್ಟೋರೇಜ್ ಆಗೋದಿಲ್ಲ. ವಿಟಮಿನ್ ಬಿ ಈಸ್ ನಾಟ್ ಸ್ಟೋರ್ಡ್ ಬಿಕಾಸ್ ಇಟ್ ಈಸ್ ಎಕ್ಸ್ಕ್ರೀಟೆಡ್ ಥ್ರೂ ಯೂರಿಯಾ. ಹಾಗಾಗಿ ನಾವು ಅದನ್ನು ಡಯಟ್ಸಲ್ಲಿ ತಗೊಳ್ಬೇಕು, ವಿಟಮಿನ್ಸನ್ನು ತಗೊಳ್ಬೇಕು ಅಂತೇಳಿ. ಬಟ್ ಒನ್ ಎಕ್ಸೆಪ್ಷನ್ ದಟ್ ಈಸ್ B12 ಸ್ಟೋರ್ ಆಗತ್ತೆ ಅಂತೇಳಿ ಹೇಳ್ತಾರೆ. ಸೊ ದೇರ್ಫೋರ್ ಆನ್ಸರ್ ಈಸ್ ಡಿ. ವಿಟಮಿನ್ B12 ಕ್ಯಾನ್ ಬಿ ಸ್ಟೋರ್ಡ್ ಇನ್ ಅ ಬಾಡಿ ಅಂತೇಳಿ ಹೇಳಿದ್ದಾರೆ. ಆ್ಯಂಡ್ ದೆರ್ ಇಸ್ ಅ ಟೈಮ್ ಲಿಮಿಟ್, ಇಷ್ಟು ಸಮಯ ಮಾತ್ರ ಅದು ಸ್ಟೋರ್ ಮಾಡಲಿಕ್ಕೆ ಸಾಧ್ಯ ಆಗೋದು ಅಂತೇಳಿ. ಆ್ಯಂಡ್ ದಟ್ ಈಸ್ ದ ಅದರ್ ಥಿಂಗ್, ಅದರ್ ಫ್ಯಾಕ್ಟರ್. Now, question number 23 is which of the following reactions of glucose can be explained only by its cyclic structure? ಗ್ಲೂಕೋಸಿನ ಸೈಕ್ಲಿಕ್ ಸ್ಟ್ರಕ್ಚರನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಈ ಕೆಳಗೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದು ರಿಯಾಕ್ಷನ್ಸನ್ನು ನಾವು ಚೂಸ್ ಮಾಡಬೇಕಂತ ಹೇಳಿ. ಒಂದು, ಗ್ಲೂಕೋಸ್ ಫಾರ್ಮ್ಸ್ ಪೆಂಟಾಎಸಿಟೇಟ್. ಗ್ಲೂಕೋಸ್ ಫಾರ್ಮ್ಸ್ ಪೆಂಟಾಎಸಿಟೇಟ್, ಹೌದು ಪೆಂಟಾಸಿಡ್ ಫಾರ್ಮೇಷನ್ ಆಗುತ್ತೆ. ಬಟ್ ಅದು ಸ್ಟ್ರಕ್ಚರನ್ನು ಎಲುಸಿಡೇಟ್ ಮಾಡುವಾಗ ನಾವು ಸ್ಟಡಿ ಮಾಡಿರುವಂಥದ್ದು, ಸ್ಟ್ರಕ್ಚರ್ ಹೇಗೆ ಬರ್ತದೆ ಅಂತೇಳಿ. ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ ಹೈಡ್ರಾಕ್ಸಿಲಮೈನ್ ಟು ಫಾರ್ಮ್ ಆ್ಯನ್ ಆಕ್ಸೈಮ್. ಹೌದು, ಆಕ್ಸೈಮ್ ಫಾರ್ಮೇಷನ್ ಆಗ್ತದೆ. ಅದು ಕೂಡ ನಾವು ಸ್ಟ್ರಕ್ಚರಲ್ ಎಲುಸಿಡೇಷನ್ ಸ್ಟಡಿ ಮಾಡುವಾಗ ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ NH2OH ಟು ಗಿವ್ ಗ್ಲೂಕೋಸ್ ಆಕ್ಸೈಮ್ ಟು ಶೋ ಆರ್ ಟು ಎಸ್ಟಾಬ್ಲಿಷ್ ದ ಪ್ರೆಸೆನ್ಸ್ ಆಫ್ ಕಾರ್ಬೋನಿಲ್ group in glucose. And we do one more test to establish the presence of carbonyl group, that is reaction with the HCN, ಹೈಡ್ರೋಜನ್ ಸಯನೈಡ್ ಜೊತೆ ಕೂಡ ರಿಯಾಕ್ಟ್ ಮಾಡಿಕೊಂಡು ನಾವು ಗ್ಲೂಕೋಸಲ್ಲಿ ಕಾರ್ಬೋನಿಲ್ ಗ್ರೂಪ್ ಇದೆ ಅಂತೇಳಿ ಹೇಳ್ತೇವೆ. ಗ್ಲೂಕೋಸಿಗೆ ಮತ್ತು ಇನ್ನೊಂದು ಟೆಸ್ಟ್ ಏನಂದರೆ ನೈಟ್ರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡ್ತೀವಿ ಅಲ್ವಾ. ನೈಟ್ರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡ್ತೀವಿ, ಇಟ್ ಆಕ್ಸಿಡೈಸಸ್, ಓಕೆ, ಇಟ್ ಗಿವ್ಸ್ ಸೆಕ್ಯಾರಿಕ್ ಆ್ಯಸಿಡ್ ಅಂತೇಳಿ ಒಂದು ಪ್ರಾಡಕ್ಟ್ ಬರುತ್ತೆ, ಅದು ಕೂಡ ನಾವು ನೋಡಿದ್ದೇವೆ. ಗ್ಲೂಕೋಸ್ ಫಾರ್ಮ್ಸ್ ಪೆಂಟಾಎಸಿಟೇಟ್ ಸರಿಯಾದ ಉತ್ತರ ಅಲ್ಲ. ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ ಹೈಡ್ರಾಕ್ಸಿಲಮೈನ್ ಟು ಫಾರ್ಮ್ ಆಕ್ಸೈಮ್ ಸರಿಯಾದ ಉತ್ತರ ಅಲ್ಲ. ಪೆಂಟಾಎಸಿಟೇಟ್ ಆಫ್ ಗ್ಲೂಕೋಸ್ ಡಸ್ ನಾಟ್ ರಿಯಾಕ್ಟ್ ವಿತ್ ಹೈಡ್ರಾಕ್ಸಿಲಮೈನ್ ಅಂತೇಳಿ ಹೇಳಿದ್ದಾರೆ. ಅದಾದ ನಂತರ ಗ್ಲೂಕೋಸ್ ಈಸ್ ಆಕ್ಸಿಡೈಸ್ಡ್ ಬೈ ನೈಟ್ರಿಕ್ ಆ್ಯಸಿಡ್ ಟು ಗ್ಲುಕೋನಿಕ್ ಆ್ಯಸಿಡ್ ಅಂತೇಳಿ ಬಂದಿದೆ. ಗ್ಲೂಕೋಸ್ ಈಸ್ ಆಕ್ಸಿಡೈಸ್ಡ್ ಬೈ ನೈಟ್ರಿಕ್ ಆ್ಯಸಿಡ್ ಟು ಗಿವ್ ಗ್ಲುಕೋನಿಕ್ ಆ್ಯಸಿಡ್ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ನಾವು when we talk about evidence of cyclic structure of glucose, why glucose gives a cyclic structure, ಅಥವಾ ಯಾವ ಎವಿಡೆನ್ಸ್ನ ಆಧಾರದ ಮೇಲೆ ನಾವು ಗ್ಲೂಕೋಸ್ಗೆ ಸೈಕ್ಲಿಕ್ ಸ್ಟ್ರಕ್ಚರ್ ಇದೆ ಅಂತ ಹೇಳಿ ಪ್ರಶ್ನೆ ಬಂದಾಗ ವಿ ಸೇ ಡೆಸ್ಪೈಟ್ ಹ್ಯಾವಿಂಗ್ ಆಲ್ಡಿಹೈಡ್ ಗ್ರೂಪ್ ಗ್ಲೂಕೋಸ್ ಡಸ್ ನಾಟ್ ಗಿವ್ ಸ್ಕಿಪ್ಸ್ ಟೆಸ್ಟ್ಗೆ ಆನ್ಸರ್ ಮಾಡ್ತಾ ಇಲ್ಲ ರೀ. ಗ್ಲೂಕೋಸು ಆಲ್ಡಿಹೈಡ್ ಗ್ರೂಪ್ ಇದೆ, ಸ್ಕಿಪ್ಸ್ ಟೆಸ್ಟ್ ಆನ್ಸರ್ ಮಾಡ್ತಾ ಇಲ್ಲ, ಯಾಕೆ ಅನ್ನುವ ಪ್ರಶ್ನೆ. ಆ್ಯಂಡ್ ಇಟ್ ಡಸ್ ನಾಟ್ ಫಾರ್ಮ್ ಹೈಡ್ರೋಜನ್ ಸಲ್ಫೈಟ್ ಆರ್ ಬೈಸಲ್ಫೈಟ್ ಎಡಿಷನ್ ಪ್ರಾಡಕ್ಟ್ ವಿತ್ NaHSO3, ಸೋಡಿಯಂ ಬೈಸಲ್ಫೈಟ್ ಜೊತೆ ಎಡಿಷನ್ ಪ್ರಾಡಕ್ಟ್ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಹವೆವರ್ ನಾರ್ಮಲಿ ಏನಂದರೆ ಆಲ್ಡಿಹೈಡ್ಸ್ಗಳು, ಗ್ಲೂಕೋಸ್ ಬೀಯಿಂಗ್ ಎನ್ ಆಲ್ಡಿಹೈಡ್ ಅಲ್ವಾ, ಆಲ್ಡಿಹೈಡ್ ನಾವು ಈ ರೀತಿಯ ಟೆಸ್ಟ್, ಪಾಸಿಟಿವ್ ಟೆಸ್ಟ್ ಆನ್ಸರನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ ಆ ಟೆಸ್ಟಿಗೆ, ಬಟ್ ದಟ್ ಫೇಲ್ಸ್ ಹಿಯರ್. ಆ್ಯಂಡ್ ಇಲ್ಲಿ ಒನ್ ಮೋರ್ ಥಿಂಗ್ ಈಸ್, ಸೆಕೆಂಡ್ ಪಾಯಿಂಟ್ ನೋಡಿ, ದ ಪೆಂಟಾಎಸಿಟೇಟ್ ಆಫ್ ಗ್ಲೂಕೋಸ್ ಡಸ್ ನಾಟ್ ರಿಯಾಕ್ಟ್ ವಿತ್ ಹೈಡ್ರಾಕ್ಸಿಲಮೈನ್ ಅಂತೇಳಿ ಹೇಳಿದ್ದಾರೆ, ಇಂಡಿಕೇಟಿಂಗ್ ದ ಆಬ್ಸೆನ್ಸ್ ಆಫ್ CHO ಗ್ರೂಪ್, ಫ್ರೀ CHO ಗ್ರೂಪ್ ಇಲ್ಲ ಅಂತೇಳಿ ಹೇಳ್ತೇವೆ. ಅಂದರೆ ಪೆಂಟಾಎಸಿಟೇಟ್ ಆಫ್ ಗ್ಲೂಕೋಸ್ ಡಸ್ ನಾಟ್ ರಿಯಾಕ್ಟ್ ವಿತ್ ಹೈಡ್ರಾಕ್ಸಿಲಮೈನ್ ಅಂತೇಳಿ ಆಯಿತು ಅಲ್ವಾ. ಆಪ್ಷನ್ ಸಿ ನೋಡಿ, ಪೆಂಟಾಎಸಿಟೇಟ್ ಆಫ್ ಗ್ಲೂಕೋಸ್ ಡಸ್ ನಾಟ್ ರಿಯಾಕ್ಟ್ ವಿತ್ ಹೈಡ್ರಾಕ್ಸಿಲಮೈನ್. ದೇರ್ಫೋರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಆನ್ಸರ್ ಸಿ.
Question number 24 is which amino acid has no asymmetric carbon? Asymmetric carbon ಇಲ್ಲದೇ ಇರುವ ಅಮಿನೋ ಆ್ಯಸಿಡ್ ಯಾವುದು? ವೆದರ್ ಇಟ್ ಈಸ್ ಹಿಸ್ಟಿಡಿನ್, ಥ್ರಿಯೋನಿನ್, ಅಲನಿನ್, ಗ್ಲೈಸಿನ್. ಇದಕ್ಕಿಂತ ಮುಂಚೆ ನಾನು ಈಗಾಗಲೇ ಹೇಳಿದೆ, ಕೈರಾಲ್ ಕಾರ್ಬನ್ ಇಲ್ಲದೇ ಇರುವ ಅಮಿನೋ ಆ್ಯಸಿಡ್ ಯಾವುದು, ಎಸಿಮೆಟ್ರಿಕ್ ಕಾರ್ಬನ್ ಇಲ್ಲದೇ ಇರುವ ಅಮಿನೋ ಆ್ಯಸಿಡ್ ಯಾವುದು ಅಂತೇಳಿ. ಎಗೇನ್ ಬೇಕಂದರೆ ಸ್ಟ್ರಕ್ಚರ್ ನಾವು ನೋಡುವ. ಇಲ್ಲಿ ನೋಡಿ, ದಿಸ್ ಈಸ್ ಗ್ಲೈಸಿನ್ ಅಲ್ವಾ. ಎಗೇನ್ ಗ್ಲೈಸಿನ್ ಸ್ಟ್ರಕ್ಚರ್ ನೋಡಿದರೆ ಕಾರ್ಬನಿಗೆ 2 ಹೈಡ್ರೋಜನ್ ಆಟಮ್, ಒನ್ ಸೈಡ್ NH2 ಗ್ರೂಪ್, ಇನ್ನೊಂದು COH ಗ್ರೂಪ್ ಇದೆ. ಹಾಗಾಗಿ ಇಲ್ಲಿ ಎಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇಲ್ಲ. ಹಾಗಾಗಿ ಇದು ಆಪ್ಟಿಕಲಿ ಇನ್ಯಾಕ್ಟಿವ್ ಅಂತೇಳಿ ಹೇಳಿರೋದು. ವಿಚ್ ಆಫ್ ದ ಫಾಲೋವಿಂಗ್, ಓಕೆ ಇದಲ್ಲ, ದ ಪ್ರೀವಿಯಸ್ ಒನ್ ಕ್ವಶನ್. ವಿಚ್ ಅಮಿನೋ ಆ್ಯಸಿಡ್ ಹ್ಯಾಸ್ ನೋ ಎಸಿಮೆಟ್ರಿಕ್ ಕಾರ್ಬನ್? ಎಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇಲ್ಲದೆ ಇರುವಂಥದ್ದು ಯಾವುದು? ಗ್ಲೈಸಿನ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. Now, question number 25 is anti-sterility and anti-reproductory vitamin E's. ಈ ವಿಟಮಿನ್ಗಳಲ್ಲಿ, ಕೆಳಗೆ ಕೊಟ್ಟಿರೋ ವಿಟಮಿನ್ಗಳಲ್ಲಿ ಆ್ಯಂಟಿ-ಸ್ಟೆರಿಲಿಟಿ ಆ್ಯಂಡ್ ಆ್ಯಂಟಿ-ರಿಪ್ರೊಡಕ್ಟರಿ ವಿಟಮಿನ್ ಈಸ್ ಯಾವುದು? ವಿಟಮಿನ್ ಬಿನ, ವಿಟಮಿನ್ ಸಿನ, ಡಿನೋ, ಇನೋ ನೋಡಬೇಕು. ಲೆಟ್ ಅಸ್ ಗೋ ಟು ದಿಸ್ ಸ್ಲೈಡ್ ಅಗೇನ್. ಆವಾಗ ನಾವು ಸ್ಟಡಿ ಮಾಡಿರೋದು ವಿಟಮಿನ್ಗಳ ಬಗ್ಗೆ. ಅದರಲ್ಲಿ ನೋಡಿ, ದಿಸ್ ಒನ್ ಟೊಕೊಫೆರಾಲ್ 8 ವಿಟಮಿನ್ ಇ ಅಲ್ಲಿ ಹೇಳಿದ್ದಾರೆ ಏನೋ ಲಾಸ್ ಆಫ್ ಸೆಕ್ಸುವಲ್ ಪವರ್ ಅಂತೇಳಿ ಬಂದಿದೆ. ವಿಚ್ ವಿಟಮಿನ್? ವಿಟಮಿನ್ ಇ. ನಾವು ಗೋ ಟು ದಿಸ್ ಆ್ಯಂಟಿ-ಸ್ಟೆರಿಲಿಟಿ ಆಯಿತಾ, ಆ್ಯಂಟಿ-ರಿಪ್ರೊಡಕ್ಟರಿ ವಿಟಮಿನ್ ಈಸ್. ಹಾಗಾಗಿ ವಿಚ್ ಒನ್? ಆಪ್ಷನ್ ಡಿ. ಆಪ್ಷನ್ ಡಿ, ವಿಟಮಿನ್ ಇ ಈಸ್ ದ ರೈಟ್ ಆನ್ಸರ್. ವಿಟಮಿನ್ ಡಿ ಅಲ್ಲ, ವಿಟಮಿನ್ ಇ ಈಸ್ anti-sterility, anti-reproductory vitamin. 26 is which of the following is a heterocyclic amino acid? ಈ ಅಮಿನೋ ಆ್ಯಸಿಡ್ಸ್ಗಳಲ್ಲಿ ಹೆಟ್ರೋಸೈಕ್ಲಿಕ್ ಯಾವುದು? ವೆದರ್ ಇಟ್ ಇಸ್ ಎ ಟ್ರಿಪ್ಟೋಫ್ಯಾನ್, ಫಿನೈಲಲನಿನ್, ಗ್ಲೈಸಿನ್ ಆರ್ ಅಲನಿನ್. ಗ್ಲೈಸಿನ್, ಅಲನಿನ್ ಎವ್ರಿಬಡಿ ನೋಸ್ ಇಟ್. ಗ್ಲೈಸಿನ್ ಇವಾಗಷ್ಟೇ ನೋಡಿದ್ದು ಸ್ಟ್ರಕ್ಚರ್. ಅಲನಿನ್ ಕೂಡ ಗೊತ್ತು, ಸಿಂಪಲ್ ಅಲ್ವಾ. ಅಲ್ಲಿ ಹೆಟ್ರೋಸೈಕ್ಲಿಕ್ ಎಲ್ಲಿ ಬರ್ತದೆ? ಹಾಗಾಗಿ ನಾವು ಈಸಿಯಾಗಿ ಆಪ್ಷನ್ ಸಿ ಮತ್ತು ಡಿ ಅನ್ನು ರಿಜೆಕ್ಟ್ ಮಾಡ್ಬೋದು. ಇಲ್ಲಿ ಹೆಟ್ರೋಸೈಕ್ಲಿಕ್ ಕೇಳಿರೋದು. ನಾವು ವಿ ಹ್ಯಾವ್ ಟು ಲುಕ್ ಇನ್ ಟು ವೆದರ್ ಇಟ್ ಈಸ್ ಎ ಟ್ರಿಪ್ಟೋಫ್ಯಾನ್ ಆರ್ ಫಿನೈಲಲನಿನ್. ಯಾವುದು ಟ್ರಿಪ್ಟೋಫ್ಯಾನ, ಫಿನೈಲಲನಿನ ಅಂತೇಳಿ ನೋಡಬೇಕು. ಲೆಟ್ ಅಸ್ ಗೋ ಟು ದಿಸ್ ಸ್ಲೈಡ್. ನೋಡಿ, ಇಲ್ಲಿ ಐ ಹ್ಯಾವ್ ಮೇಡ್ ಎ ಕ್ಲಾಸಿಫಿಕೇಶನ್ ಆಫ್ ಅಮಿನೋ ಆ್ಯಸಿಡ್ಸ್ ಇಂಟು ಆಲಿಫ್ಯಾಟಿಕ್ ಅಮಿನೋ ಆ್ಯಸಿಡ್ಸ್, ಆ್ಯರೋಮ್ಯಾಟಿಕ್ ಅಮಿನೋ ಆ್ಯಸಿಡ್ಸ್, ಹೈಡ್ರಾಕ್ಸಿಲಿಕ್ ಅಮಿನೋ ಆ್ಯಸಿಡ್ಸ್. ಇಲ್ಲಿ ನೋಡಬೇಕು, ಹೈಡ್ರಾಕ್ಸಿಲಿಕ್ ಅಮಿನೋ ಆ್ಯಸಿಡ್ಸ್ ಆ್ಯಂಡ್ ಸಲ್ಫರ್ ಕಂಟೈನಿಂಗ್ ಅಮಿನೋ ಆ್ಯಸಿಡ್ಸ್, ಅಮೈಡಿಕ್ ಅಂದರೆ ಅಮೈಡ್ ಗ್ರೂಪ್ ಕಂಟೈನಿಂಗ್ ಅಮಿನೋ ಆ್ಯಸಿಡ್ಸ್ ಆ್ಯಂಡ್ ಹೆಟ್ರೋಸೈಕ್ಲಿಕ್ ಅಮಿನೋ ಆ್ಯಸಿಡ್ಸ್. ಈ ರೀತಿ ಕ್ಲಾಸಿಫಿಕೇಷನ್ ಇದೆ. ಅದರಲ್ಲಿ ನಾವು ಸೀರಿಯಸ್ಲಿ ವಿ ನೀಡ್ ಟು ಸ್ಟಡಿ ದಿಸ್. ನೋಡಿ, ಇದರ ಮೇಲೆ ಪ್ರಶ್ನೆ ಬರೋದು ಸರ್ವೇ ಸಾಮಾನ್ಯ. ಅದಕ್ಕೋಸ್ಕರ ಯಾವುದು ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳಿ. ಯಾವ ಎಕ್ಸಾಂಪಲ್ಸ್ಗಳನ್ನು ನೋಡಿ ಯಾವುದು ಆಲಿಫ್ಯಾಟಿಕಲ್ಲಿ ಯಾವುದು ಬರುತ್ತೆ. ಎಲಿಫ್ಯಾಟಿಕಲ್ಲಿ ಆಲನಿನ್, ಇಲ್ಲಿ ಆಲನಿನ್, ಗ್ಲೈಸಿನ್, ಐಸೋಲ್ಯೂಸಿನ್, ಲ್ಯೂಸಿನ್, ಪ್ರೋಲಿನ್, ವ್ಯಾಲಿನ್. ಸೊ ಮೋಸ್ಟ್ ಆಫ್ ದೆಮ್ ಆರ್ ಆಲಿಫ್ಯಾಟಿಕ್ ಅಮಿನೋ ಆ್ಯಸಿಡ್ಸ್. ದೆನ್ ಆ್ಯರೋಮ್ಯಾಟಿಕ್ ಅಂತ ಬಂದಾಗ ಯಾವುದು ಆ್ಯರೋಮ್ಯಾಟಿಕ್ಕು? ಫಿನೈಲಲನಿನ್, ಟ್ರಿಪ್ಟೋಫ್ಯಾನ್, ಥೈರೋಸಿನ್ ಆರ್ ಆ್ಯರೋಮ್ಯಾಟಿಕ್ ಅಮಿನೋ ಆ್ಯಸಿಡ್ಸ್. ಹೈಡ್ರಾಕ್ಸಿಲಿಕ್ ಗ್ರೂಪ್, OH ಗ್ರೂಪ್ ಇರೋ ಅಮಿನೋ ಆ್ಯಸಿಡ್ ಯಾವುದು? ಸೀರಿನ್, ಥ್ರಿಯೋನಿನ್. ಸಲ್ಫರ್ ಕಂಟೈನಿಂಗ್ ಅಮಿನೋ ಆ್ಯಸಿಡ್ಗಳು ಯಾವುದು? ಸಿಸ್ಟಿನ್, ಮಿಥಾಯನಿನ್. ಆ್ಯಂಡ್ ಅಮೈಡ್ CONH ಗ್ರೂಪ್ ಇರುವಂಥದ್ದು ಯಾವುದು? NH2 ಗ್ರೂಪ್ ಇರೋದು ಆಸ್ಪಾರ್ಜಿನ್, ಗ್ಲುಟಾಮಿನ್. ಆ್ಯಂಡ್ ಹೆಟ್ರೋಸೈಕ್ಲಿಕ್ ಯಾವುದು? ಪ್ರೋಲಿನ್, ಟ್ರಿಪ್ಟೋಫ್ಯಾನ್, ಹಿಸ್ಟಿಡಿನ್. 3 ಹೇಳಿದ್ದಾರೆ. ಯಾವುದು? ಪ್ರೋಲಿನ್, ಟ್ರಿಪ್ಟೋಫ್ಯಾನ್, ಹಿಸ್ಟಿಡಿನ್. ಟ್ರಿಪ್ಟೋಫ್ಯಾನ್ ನಮ್ಮ ಅಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ, ಅದರಲ್ಲಿ ಟ್ರಿಪ್ಟೋಫ್ಯಾನ್ ಇದೆ. ಫಿನೈಲಲನಿನ್, ಫಿನೈಲಲನಿನ್ ಈಸ್ ಆರೋಮ್ಯಾಟಿಕ್, ನಾಟ್ ಹೆಟೆರೋಸೈಕ್ಲಿಕ್. ಸ್ಪಷ್ಟ ಇಲ್ಲಿ. ಫಿನೈಲಲನಿನ್ ಈಸ್ ಆರೋಮ್ಯಾಟಿಕ್, ಟ್ರಿಪ್ಟೋಫ್ಯಾನ್ ಕೂಡ ಆರೋಮ್ಯಾಟಿಕ್ಕೇ, ಆದರೆ ಟ್ರಿಪ್ಟೋಫ್ಯಾನ್ ಹೆಟೆರೋಸೈಕ್ಲಿಕ್. ಇಲ್ಲಿ ಸ್ಟ್ರಕ್ಚರಲ್ಲಿ ಕೂಡ ಡಿಫರೆಂಟ್ ಅಮಿನೋ ಆ್ಯಸಿಡ್ಸ್ ವಿ ಹ್ಯಾವ್. ಅದರಲ್ಲಿ ನೋಡಿ, ಇಲ್ಲಿ ಯು ಏಬಲ್ ಟು
ಐಡೆಂಟಿಫೈ ದ ಟ್ರಿಪ್ಟೋಫ್ಯಾನ್. ಇಲ್ಲಿ ಹೇಳಿದ್ದಾರೆ ಟ್ರಿಪ್ಟೋಫ್ಯಾನ್. ನೋಡಿ, ದಿಸ್ ಇಸ್ ಹೆಟ್ರೋಸೈಕ್ಲಿಕ್. ವೈ ಹೆಟ್ರೋಸೈಕ್ಲಿಕ್? ಬಿಕಾಸ್ ಇನ್ ದ ರಿಂಗ್ ಸ್ಟ್ರಕ್ಚರಲ್ಲಿ ಇಲ್ಲಿ NH ಇದೆ, ನೈಟ್ರೋಜನ್ ಸೇರಿಕೊಂಡು ಬಿಟ್ಟಿದೆ, ರಿಂಗಲ್ಲಿ ನೈಟ್ರೋಜನ್ ಸೇರಿಕೊಂಡು ಬಿಟ್ಟಿದೆ. ಹಾಗೆ ಇದ್ದರೆ ಹೆಟ್ರೋಸೈಕ್ಲಿಕ್. ಆ್ಯಂಡ್ ವೇರ್ ಇಸ್ ಫಿನೈಲ್ ಅಲನಿನ್? ನೋಡಿ ಇಲ್ಲಿ, ದಿಸ್ ಈಸ್ ಫಿನೈಲ್ ಅಲನಿನ್, ದಿಸ್ ಈಸ್ ಫಿನೈಲ್ ಅಲನಿನ್. ಇಲ್ಲಿ ಕೊಟ್ಟಿದ್ದಾರೆ ಫಿನೈಲ್ ಅಲನಿನ್. ಇಟ್ ಈಸ್ ಅರೋಮ್ಯಾಟಿಕ್. ಬೆನ್ಸಿನ್ ರಿಂಗ್ ಇದೆ, ಅರೋಮ್ಯಾಟಿಕ್. ಇಟ್ ಈಸ್ ಅರೋಮ್ಯಾಟಿಕ್ ಬಟ್ ನಾಟ್ ಹೆಟ್ರೋಸೈಕ್ಲಿಕ್, ಬಿಕಾಸ್ ಆ ರಿಂಗಲ್ಲಿ ಹೆಟ್ರೋ ಆಟಮ್ ಇಲ್ಲ, ನೈಟ್ರೋಜನ್ ಇಲ್ಲ ಅಲ್ಲ, ಕಂಡು ಬರೋದಿಲ್ಲ. ಹಾಗಾಗಿ ಫಿನೈಲ್ ಅಲನಿನ್ ಈಸ್ ಅರೋಮ್ಯಾಟಿಕ್ ಬಟ್ ನಾಟ್ ಹೆಟ್ರೋಸೈಕ್ಲಿಕ್. ಟ್ರಿಪ್ಟೋಫ್ಯಾನ್ ಈಸ್ aromatic and heterocyclic as well. Yes, this, which of the following is heterocyclic amino acid? Answer is A, tryptophan. Question number 27 is like this. Cell membranes are mainly composed of, cell membranes ಯಾವುದರಿಂದ ಮಾಡಲ್ಪಟ್ಟಿದೆ ಅಂತೇಳಿ, ಅಥವಾ ಅದರಲ್ಲಿ ಏನಿದೆ ಅಂತೇಳಿ. ವೆದರ್ ಇಟ್ ಹ್ಯಾಸ್ ಫಾಸ್ಫೋಲಿಪಿಡ್ಸ್ ಆ್ಯಂಡ್ ಪ್ರೋಟೀನ್ಸ್, ವೆದರ್ ಇಟ್ ಹ್ಯಾಸ್ ಪೆಕ್ಟಿನ್, ಸೆಲ್ಯುಲೋಸ್, ಆಯಿತಾ, ವೆದರ್ ಇಟ್ ಹ್ಯಾಸ್ ಲಿಪಿಡ್ ಆ್ಯಂಡ್ ಹೆಮಿಸೆಲ್ಯುಲೋಸ್ ಅಂತ ಹೇಳಿ ಪ್ರಶ್ನೆ. ಈಗ ಇದರಲ್ಲಿ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಸೆಲ್ ಮೆಮ್ಬ್ರೇನ್. ಇದು ಸ್ಟ್ರಕ್ಚರ್ ಆಫ್ ಸೆಲ್ ಮೆಮ್ಬ್ರೇನ್. ಇಲ್ಲಿ ನಿಮಗೆ ಕಾಣ್ತದೆ, ಇಲ್ಲಿ ಸೆಲ್ ಮೆಮ್ಬ್ರೇನ್ ಫಾಸ್ಫೋಲಿಪಿಡ್ಸ್ ಅಂತ ಹೇಳಿದೆ, ಪ್ರೋಟೀನ್ ಅಂತ ಕೂಡ ಇದೆ. ಪ್ರೋಟೀನ್ ಮತ್ತು ಫಾಸ್ಫೋಲಿಪಿಡ್ಸ್ ಎಲ್ಲಿರುವಂಥದ್ದು? ಸೆಲ್ ಮೆಮ್ಬ್ರೇನಲ್ಲಿ ಇರುವಂಥದ್ದು. ರೆಸ್ಟ್ ಆಫ್ ದ ಥಿಂಗ್ಸ್ ಪೆಕ್ಟಿನ್, ವಾಟ್ ಇಸ್ ಮಿಡಲ್ ಲ್ಯಾಮೆಲ್ಲ ಇಸ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಪೆಕ್ಟೇಟ್, ಮಿಡಲ್ ಲ್ಯಾಮೆಲ್ಲದಲ್ಲಿ ಇರುತ್ತೆ. ಸೆಲ್ಯುಲೋಸ್, ಇಟ್ ಇಸ್ ದ ಪ್ರೈಮರಿ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಸೆಲ್ ವಾಲ್ ಇನ್ ಗ್ರೀನ್ ಪ್ಲ್ಯಾಂಟ್ಸ್. ಸೆಲ್ ವಾಲಲ್ಲಿ ಇರುವಂಥ, ಸೆಲ್ ಮೆಮ್ಬ್ರೇನಲ್ಲಿ ಅಲ್ಲ. ಲಿಪಿಡ್ ಆ್ಯಂಡ್ ಹೆಮಿಸೆಲ್ಯುಲೋಸ್, ಇಟ್ ಇಸ್ ದ ಚೀಫ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ ಸೆಲ್ ವಾಲ್ ಆಫ್ ಪ್ಲ್ಯಾಂಟ್ಸ್. ಈ ಲಿಪಿಡ್ ಮತ್ತು ಹೆಮಿಸೆಲ್ಯುಲೋಸ್ ಕೂಡ ಸೆಲ್ ವಾಲಲ್ಲಿ ಇರುವಂಥದ್ದು. ಹಾಗಾಗಿ ಇಲ್ಲಿ ರೈಟ್ ಆಪ್ಷನ್ ಈಸ್ answer A. Question number 28 is plus glucose and minus fructose can be differentiated by, differentiate ಮಾಡೋದು ಹೇಗೆ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್? ಎವ್ರಿ ಒನ್ ಈಸ್ ಅವೇರ್ ಆಫ್ ಇಟ್ ದಟ್ ಗ್ಲೂಕೋಸ್ ಈಸ್ ಎ ಆಲ್ಡೋಹೆಕ್ಸೋಸ್, ಫ್ರುಕ್ಟೋಸ್ ಈಸ್ ಎ ಕೀಟೋಹೆಕ್ಸೋಸ್. ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಗ್ಲೂಕೋಸಲ್ಲಿ ಕಂಡುಬರ್ತದೆ, ಕೀಟೋನ್ ಫಂಕ್ಷನಲ್ ಗ್ರೂಪ್ ಫ್ರಕ್ಟೋಸಲ್ಲಿ ಕಂಡುಬರ್ತಾ ಇದೆ. ಹಾಗಾದರೆ ಈ ಟೆಸ್ಟ್ಗಳು ಸಾಮಾನ್ಯವಾಗಿ ಇಲ್ಲಿ ಹೇಳಿರುವ ಟೆಸ್ಟ್ಗಳು, ವಿ ಡೂ ದೀಸ್ ಟೆಸ್ಟ್ ಫಾರ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಈ ಒಂದು ಆಲ್ಡಿಹೈಡ್ ಒಂದು ಕೀಟೋನ್. ಈಗ ಇದರಲ್ಲಿ ಫ್ರುಕ್ಟೋಸ್ ಮತ್ತು ಗ್ಲೂಕೋಸ್ ಯಾವುದೋ ಒಂದು ಟೆಸ್ಟ್ ಈ ಕೊಟ್ಟಿರೋದ್ರಲ್ಲಿ ಒಂದು ಮಾತ್ರ ಆನ್ಸರ್ ಮಾಡ್ತದೆ, ಇನ್ನೊಂದು ಆನ್ಸರ್ ಮಾಡೋದಿಲ್ಲ. ಅದು ಯಾವುದು ಅಂತ ನೋಡಬೇಕು. ವಿಚ್ ಟೆಸ್ಟ್? ವೆದರ್ ಇಟ್ ಇಸ್ ಎ ಟಾಲನ್ಸ್ ರಿಯೇಜೆಂಟ್ ಟೆಸ್ಟ್, ವೆದರ್ ಇಟ್ ಇಸ್ ಎ ಬೆನಡಿಕ್ಟ್ಸ್ ಸೊಲ್ಯೂಷನ್ ಟೆಸ್ಟ್, ವೆದರ್ ಇಟ್ ಇಸ್ ಎ ಬ್ರೋಮಿನ್ ವಾಟರ್ ಟೆಸ್ಟ್ ಆರ್ ಎ ಫೆಲ್ಲಿಂಗ್ ಸೊಲ್ಯೂಷನ್ ಟೆಸ್ಟ್ ಅಂತೇಳಿ ನೋಡಬೇಕು. ಸೊ ದಿಸ್ ಈಸ್ ದ ಎಕ್ಸ್ಪ್ಲನೇಷನ್. ನೋಡಿ, ಇಲ್ಲಿ ಟಾಲನ್ಸ್ ರಿಯೇಜೆಂಟ್ ಟೆಸ್ಟ್ ಗಿವ್ಸ್ ಆನ್ಸರ್ ಟು ಆಲ್ ಆಲ್ಡಿಹೈಡ್ಸ್. ಆಲ್ಡಿಹೈಡ್ಸ್ಗೆ ಆನ್ಸರ್ ಮಾಡುತ್ತೆ. ಆ್ಯಂಡ್ ಕೀಟೋನ್ಸ್ ಇಫ್ ಇಟ್ ಕಂಟೈನ್ಸ್ ಆಲ್ಫಾ ಹೈಡ್ರಾಕ್ಸಿ ಗ್ರೂಪ್, ಆಲ್ಫಾ ಹೈಡ್ರಾಕ್ಸಿಲ್ ಗ್ರೂಪ್. ಇಲ್ಲಿ ಹೇಳಿದ್ದೇವೆ ಟಾಲನ್ಸ್ ರಿಯೇಜೆಂಟ್ ಪಾಸಿಟಿವ್ ಟೆಸ್ಟ್ ಆಲ್ಡಿಹೈಡ್ಗೆ ಆಲ್ಡಿಹೈಡ್ ಆ್ಯಂಡ್ ಆಲ್ಫಾ ಹೈಡ್ರಾಕ್ಸಿ ಕೀಟೋನ್ಸ್. ಫಾರ್ಚುನೇಟ್ಲಿ ಇಲ್ಲಿ ಏನಂದರೆ ಫ್ರಕ್ಟೋಸ್, ಅಲ್ಲಿ ಫ್ರಕ್ಟೋಸಿಗೆ ವಿ ಹ್ಯಾವ್ ಆಲ್ಫಾ ಪೊಸಿಷನಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ. ಹಾಗಾಗಿ ಟಾಲನ್ಸ್ ಟೆಸ್ಟ್ಗೆ ಅದು ಆನ್ಸರ್ ಮಾಡ್ತದೆ, ಫ್ರಕ್ಟೋಸ್ ಆನ್ಸರ್ ಮಾಡುತ್ತೆ. ಅದು ಡಿಫರೆನ್ಷಿಯೇಟ್ ಮಾಡುವ ಟೆಸ್ಟ್ ಅಲ್ಲ. ಹಾಗಾದರೆ ಟಾಲನ್ಸ್ ಟೆಸ್ಟಲ್ಲಿ ಫ್ರಕ್ಟೋಸ್ ಗ್ಲೂಕೋಸನ್ನು ಡಿಸ್ಟಿಂಗ್ವಿಷ್ ಮಾಡೋಕ್ಕಾಗಲ್ಲ. ದೆನ್ ಬೆನೆಡಿಕ್ಟ್ ಸೊಲ್ಯೂಷನ್. ಬೆನೆಡಿಕ್ಟ್ ಸೊಲ್ಯೂಷನ್ ಈಸ್ ಯೂಸ್ ಟು ಟೆಲ್ ಶುಗರ್ ಈಸ್ ರೆಡ್ಯೂಸಿಂಗ್ ಆರ್ ನಾಟ್, ರೆಡ್ಯೂಸಿಂಗ್ ಶುಗರಾ ಅಥವಾ ಅಲ್ವಾ ಅಂತೇಳಿ ಟೆಸ್ಟ್ ಮಾಡೋದಕ್ಕೆ. ಆ್ಯಂಡ್ ಗ್ಲೂಕೋಸ್, ಎವ್ರಿಬಡಿ ನೋಸ್ ಇಟ್, ಬೋತ್ ದೇ ಗಿವ್ ಪಾಸಿಟಿವ್ ಟೆಸ್ಟ್ ಫಾರ್ ಬೆನೆಡಿಕ್ಟ್ಸ್ ರಿಯೇಜೆಂಟ್ ಗ್ಲೂಕೋಸ್. ಇಲ್ಲಿ ಏನಂದರೆ ಆಲ್ಡಿಹೈಡ್ ಕೀಟೋನ್ಸ್ ನಿಮಗೆ ಗೊತ್ತಲ್ವಾ, ರೆಡ್ಯೂಸಿಂಗ್ ಮತ್ತು ನಾನ್ ರೆಡ್ಯೂಸಿಂಗ್ ಶುಗರ್. ರೆಡ್ಯೂಸಿಂಗ್ ಶುಗರ್ ಅಂತ ಹೇಳುವಾಗ ನಾವು ಗ್ಲೂಕೋಸು ಫ್ರುಕ್ಟೋಸ್ ಎಲ್ಲವನ್ನು ತಗೊಂಡೋಗಿ ರೆಡ್ಯೂಸಿಂಗ್ ಶುಗರ್ ಕೆಳಗಡೆ ಹಾಕ್ತೇವೆ. ಹಾಗಾಗಿ ಗ್ಲೂಕೋಸ್ ಫ್ರುಕ್ಟೋಸ್ ಬೋತ್ ಆಫ್ ದೆಮ್ ಆರ್ ರೆಡ್ಯೂಸಿಂಗ್ ಶುಗರ್ಸ್. ಬೆನೆಡಿಕ್ಟ್ಸ್ ರಿಯೇಜೆಂಟ್ ಜೊತೆ
ರಿಯಾಕ್ಟ್ ಆಗುತ್ತೆ ಅಂತೇಳಿ. ಆ್ಯಂಡ್ ದೆನ್ ಕಮ್ಸ್ ಫೆಲ್ಲಿಂಗ್ ಸೊಲ್ಯೂಷನ್, ಆಯಿತಾ. ಗ್ಲೂಕೋಸ್ ಗಿವ್ಸ್ ಎ ಪಾಸಿಟಿವ್ ಟೆಸ್ಟ್ ವಿತ್ ಫೆಲ್ಲಿಂಗ್ ಸೊಲ್ಯೂಷನ್. ಗ್ಲೂಕೋಸ್ ಪಾಸಿಟಿವ್ ಟೆಸ್ಟ್ ಫೆಲ್ಲಿಂಗ್ ಸೊಲ್ಯೂಷನ್ಗೆ ಕೊಡುತ್ತೆ. ಮತ್ತು ಹವೆವರ್ ಇಲ್ಲಿ ಏನಂದರೆ, ಡ್ಯೂರಿಂಗ್ ದ ರಿಯಾಕ್ಷನ್ ಆಫ್ ಫೆಲ್ಲಿಂಗ್ ಸೊಲ್ಯೂಷನ್ ದ ಬೇಸ್ ಪ್ರೆಸೆಂಟ್ ಕನ್ವರ್ಟ್ಸ್ ಗ್ಲೂಕೋಸ್ ಟು ಫ್ರುಕ್ಟೋಸ್. ನೀವು ಫ್ರುಕ್ಟೋಸಿಗೆ ಫೆಲ್ಲಿಂಗ್ ಸೊಲ್ಯೂಷನ್ ಹಾಕುವಾಗ ಫ್ರುಕ್ಟೋಸ್ ಮೂಲತಃ ಏನಂದರೆ ರಿಯಾಕ್ಷನ್ ಆಗದೇ ಇದ್ರೂ ಇಲ್ಲಿ ಫ್ರುಕ್ಟೋಸು ಬೇಸ್ ಇರುತ್ತೆ, ಫೆಲ್ಲಿಂಗ್ ಸೊಲ್ಯೂಷನಲ್ಲಿ ಬೇಸ್ ಇರುತ್ತೆ, ದಟ್ ಕನ್ವರ್ಟ್ಸ್ ಫ್ರುಕ್ಟೋಸ್ ಟು ಗ್ಲೂಕೋಸ್. ಸೊ ದ್ಯಾಟ್ಸ್ ಹೌ ಇಟ್ ರಿಯಾಕ್ಟ್ಸ್. ಅದು ಹಾಗಾಗಿ ಯಾವುದ್ರ ಜೊತೆ, ಫೆಲ್ಲಿಂಗ್ ಸೊಲ್ಯೂಷನ್ ಜೊತೆ ರಿಯಾಕ್ಟ್ ಆಗುತ್ತೆ. ಹಾಗಾಗಿ ಒಂದೇ ಉಳಿದಿರೋದು ಇನ್ನು ಯಾವುದು, ಬ್ರೋಮಿನ್ ವಾಟರ್. ಅ ವೆರಿ ಗುಡ್ ಡಿಸ್ಟಿಂಗ್ವಿಷಿಂಗ್ ಟೆಸ್ಟ್ ಫಾರ್ ಗ್ಲೂಕೋಸ್ ಆ್ಯಂಡ್ ಫ್ರುಕ್ಟೋಸ್. ಇಲ್ಲಿ ಗ್ಲೂಕೋಸ್ ಅನ್ನ ಏನು ಮಾಡುತ್ತೆ, ಬ್ರೋಮಿನ್ ವಾಟರ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ದ ಗ್ಲೂಕೋಸ್ ಇಟ್ ಈಸ್ ಆಕ್ಸಿಡೈಸ್ಡ್, ಗ್ಲೂಕೋಸ್ ಈಸ್ ಆಕ್ಸಿಡೈಸ್ಡ್, ಆಕ್ಸಿಡೇಷನ್ ಆಗುತ್ತೆ. ಇಟ್ಸ್ ಎ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಯಾವುದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟು, ಬ್ರೋಮಿನ್ ವಾಟರ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಹಾಗಾಗಿ ಆಲ್ಡಿಹೈಡನ್ನು ಆಕ್ಸಿಡೇಷನ್ ಮಾಡ್ತಾರೆ. ಬಟ್ ಕೀಟೋನ್ಸ್ ಸ್ಟ್ರಾಂಗ್, ಏನಂದರೆ ಅದಕ್ಕೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಬೇಕು ಆಕ್ಸಿಡೈಸೇಷನ್ ಮಾಡಲಿಕ್ಕೆ. ದ್ಯಾಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಬ್ರೋಮಿನ್ ವಾಟರ್. ಬ್ರೋಮಿನ್ ವಾಟರ್ಗೆ ಆ ರೀತಿಯ ತಾಕತ್ತಿಲ್ಲ. ಹಾಗಾಗಿ ಬ್ರೋಮಿನ್ ವಾಟರ್ ಆಕ್ಸಿಡೈಸಸ್ ಓನ್ಲಿ ಗ್ಲೂಕೋಸ್, ನಾಟ್ ಫ್ರುಕ್ಟೋಸ್. ದೇರ್ಫೋರ್ ಇಟ್ಸ್ ಎ ವೆರಿ ಗುಡ್ ಟೆಸ್ಟ್, ಬ್ರೋಮಿನ್ ವಾಟರ್ ಟೆಸ್ಟ್, ಟು ಡಿಸ್ಟಿಂಗ್ವಿಶ್ which one, glucose and fructose. Therefore ಇಲ್ಲಿ right option is C. Question number 29. The enzyme which hydrolyzes triglycerides to fatty acids. ಯಾವ ಎಂಜೈಮ್ ಟ್ರೈಗ್ಲಿಸರೈಡ್ಸ್ ಅನ್ನು ಫ್ಯಾಟಿ ಆ್ಯಸಿಡ್ ಮಾಡುತ್ತೆ? ವೆದರ್ ಇಟ್ ಇಸ್ ಎ ಮಾಲ್ಟೇಸ್, ಲಿಪೇಸ್, ಝೈಮೇಸ್, ಪೆಪ್ಸಿನ್. ಭಾಳ ಜನ ಇದನ್ನು ವೆರಿ ಡಿಫಿಕಲ್ಟ್ ಟು ಆನ್ಸರ್ ಅಲ್ವಾ, ಕಷ್ಟ ಇದೆ. ನಾವೊಂದು ಚಾರ್ಟ್ ನೋಡಿ ಬರುವ, ಇದರಲ್ಲಿ ನೋಡಿ ದೇರ್ ಆರ್ ನೇಮ್ಸ್ ಆಫ್ ಎನ್ಸೈಮ್ಸ್. ಇಲ್ಲಿ ಕೆಲವು ಎನ್ಸೈಮ್ಸ್ಗಳ ಪಟ್ಟು ಮಾಡಿದೆ. ಸಬ್ಸ್ಟ್ರೇಟ್ ಆಯಿತಾ, ಯಾವುದರ ಮೇಲೆ ಅದು ರಿಯಾಕ್ಟ್ ಮಾಡುತ್ತೆ ಆ್ಯಂಡ್ ವಿಚ್ ಆರ್ ದ ಪ್ರಾಡಕ್ಟ್ಸ್ ಫಾರ್ಮ್ಡ್ ಅಂತೇಳಿ ಆಯಿತಾ. ಇಲ್ಲಿ ಟ್ರೈಗ್ಲಿಸರೈಡ್, ನಮ್ಮ ಪ್ರಶ್ನೆ ಏನು, ಟ್ರೈಗ್ಲಿಸರೈಡನ್ನು ಫ್ಯಾಟಿ ಆ್ಯಸಿಡ್ ಮಾಡೋದು. ಟ್ರೈಗ್ಲಿಸರೈಡ್ ಇದ್ದದ್ದು ಫ್ಯಾಟಿ ಆ್ಯಸಿಡ್ ಮಾಡಬೇಕಾದ್ರೆ ಈ ಚಾರ್ಟಲ್ಲಿ ವಿಚ್ ಎನ್ಸೈಮ್ ರೆಸ್ಪಾನ್ಸ್, ಲಿಪೇಸ್. ರೆಸ್ಟ್ ಆಫ್ ದ ಥಿಂಗ್ಸ್ ವಿ ನೀಡ್ ಟು ಸ್ಟಡಿ. ನಮ್ಮ ಪ್ರಶ್ನೆಯಲ್ಲಿ ಅದು ಕೊಟ್ಟಿದ್ದಾರೆ. ಇಟ್ ಈಸ್ ನಾಟ್ ನೆಸಸರಿ ದಟ್ ಅದೇ ಪ್ರಶ್ನೆ ಬರಬೇಕು ಅಂತ ಏನಿಲ್ವೇ, ಇದರ ಮೇಲೆ ಕೂಡ ಪ್ರಶ್ನೆ ಕೇಳ್ಬೋದಲ್ಲ. ಹಾಗಾದರೆ ನಾವು ವಿ ನೀಡ್ ಟು ಲುಕ್ ಇನ್ ಟು ಡೀಪರ್ ಇನ್ ಟು ರೆಸ್ಟ್ ಆಫ್ ದ ಥಿಂಗ್ಸ್. ನನ್ನ ಲಿಮಿಟೆಡ್ ಟೈಮಲ್ಲಿ ಐ ಕುಡ್ ಏಬಲ್ ಟು ಎಕ್ಸ್ಪ್ಲೈನ್ 30 ಕ್ವೆಶನ್ಸಲ್ಲಿ ಎಲ್ಲವನ್ನು ಹಾಕಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಒಂದಿದ್ದರೆ ರೆಸ್ಟ್ 1, 2, 3, 4, 5, 6 ಇದು ಸಬ್ಸ್ಟ್ರೇಟ್ಗಳಿದ್ದಾವೆ. ಅದನ್ನು ಡಿಕಂಪೋಸ್ ಮಾಡಬೇಕಾದ್ರೆ ಯಾವ ಎನ್ಸೈಮ್ಸ್ ಬೇಕು ಅಂತೇಳಿ ದ್ಯಾಟ್ ಯು ನೀಡ್ ಟು ಪ್ರಾಕ್ಟೀಸ್, ಅದನ್ನು ಸ್ಟಡಿ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಆಸ್ಕಾರ್ಬಿಕ್ ಫಸ್ಟಿಂದ ಹೋಗುವ. ಯೂರಿಯಾ ಇದ್ದದ್ದನ್ನು ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್ ಮಾಡಬೇಕಂತಂದರೆ ಇಟ್ ಈಸ್ ಎನ್ಸೈಮ್ ಯೂರಿಯೇಸ್. ಮಾಲ್ಟೋಸ್ ಚೇಂಜಸ್ ಟು ಗ್ಲೂಕೋಸ್, ದೆನ್ ವಿ ನೀಡ್ ಮಾಲ್ಟೇಸ್. ಸುಕ್ರೋಸ್ ಚೇಂಜಸ್ ಟು ಗ್ಲೂಕೋಸ್ ಆ್ಯಂಡ್ ಫ್ರುಕ್ಟೋಸ್, ಇಟ್ ಈಸ್ ಇನ್ವರ್ಟೇಸ್. ಇನ್ವರ್ಟೇಸ್ ಈಸ್ ಡೂಯಿಂಗ್ ದ ಜಾಬ್. ಸ್ಟಾರ್ಚ್ ಅನ್ನು ಮಾಲ್ಟೋಸ್ ಮಾಡಬೇಕು. ಸೊ ಅಮೈಲೇಸ್ ಡಸ್ ದ ಜಾಬ್. ದೆನ್ ಪ್ರೋಟೀನ್ಸ್ changes to amino acids. How do you do that? Proteins is the amino acids. Enzyme trypsin. Ascorbic acid is converted to dehydroascorbic acid. It is ascorbic acid oxidase. So these are all enzymes. First ಹೇಳಿರೋದು enzymes ಯಾವುದರ ಮೇಲೆ ಆ್ಯಕ್ಟ್ ಆಗುತ್ತೆ, ಯಾವುದು ಪ್ರಾಡಕ್ಟ್ಸ್ ಬರುತ್ತೆ. ಸೊ ಇದನ್ನು ನಾವು ನೀಟಾಗಿ ಸ್ಟಡಿ ಮಾಡಿಕೊಂಡು ಎಕ್ಸಾಮಿನೇಷನ್ಗೆ ಹೋಗುವ ಈ ಚಾರ್ಟನ್ನು. ಸೊ ದೇರ್ಫೋರ್ ಇನ್ ದ ಪ್ರೀವಿಯಸ್ ಕ್ವಶನಿಗೆ ನಮಗೆ ಇಲ್ಲಿ ಏನಂದರೆ ದ ಎಂಜೈಮ್ ವಿಚ್ ಹೈಡ್ರೋಲೈಸಸ್ ಟ್ರೈಗ್ಲಿಸರೈಡ್ ಟು ಫ್ಯಾಟಿ ಆ್ಯಸಿಡ್ ಈಸ್ ಎಂಜೈಮ್ ಲಿಪೇಸ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನಾವು ಪ್ರೀವಿಯಸ್ ಕ್ವಶನ್ಗೆ ಹೋಗಿ ನಾನು 1-2 ಪಾಯಿಂಟ್ ಇಲ್ಲಿ ಹೇಳಬೇಕು. ಈ ಸ್ಲೈಡಲ್ಲಿ ಕೆಳಗಡೆ ಕೊಟ್ಟಿದೆ ಏನಂದರೆ ಅಪ್ಲಿಕೇಶನ್ಸ್ ಆಫ್ ಎಂಜೈಮ್ಸಲ್ಲಿ 1-2 ಪಾಯಿಂಟ್ ಬರುತ್ತೆ. ಇನ್ನು ನೋಡಿ ಅದನ್ನು ಸ್ಟಡಿ ಮಾಡಿ. ಇದು ಪ್ರಶ್ನೆ ರೂಪದಲ್ಲಿ ನಾನು ಕೇಳಲಿಲ್ಲ. ದ ಕಂಜನೈಟಲ್ disease phenylketonuria caused by phenylalanine hydroxylase can be cured by diet of low phenylalanine content. So phenylalanine is amino acid. ಅಲ್ಲಿ phenylalanine hydrolysis is responsible for a congenital disease ಅಂತೇಳಿ ಹೇಳಿದ್ದಾರೆ. ಇಲ್ಲಿ
ಫಿನೈಲ್ ಕಿಟೋನ್ಯೂರಿಯಾ, ಅದಕ್ಕೆ ಯಾವ ಅಮಿನೋ ಆ್ಯಸಿಡ್ನ ಕೊರತೆ ಅಂತೇಳಿ ಅಥವಾ ಟ್ರೀಟ್ಮೆಂಟ್, ವಾಟ್ ಈಸ್ ದ ಟ್ರೀಟ್ಮೆಂಟ್ ಫಾರ್ ದ್ಯಾಟ್ ಫಿನೈಲ್ ಅಲನಿನ್ನ ಕೊಡಬೇಕು ಅಂತೇಳಿ ಡಯಟಲ್ಲಿ ಹೇಳಿದ್ದಾರೆ. ಆ್ಯಂಡ್ ದೆನ್ ಎನ್ಝೈಮ್ ಸ್ಟ್ರೆಪ್ಟೋಕೈನೇಸ್ ಈಸ್ ಯೂಸ್ಡ್ ಫಾರ್ ಬ್ಲಡ್ ಕ್ಲಾಟಿಂಗ್ ಟು ಪ್ರಿವೆಂಟ್ ಹಾರ್ಟ್ ಡಿಸೀಸ್ ಅನ್ನುವ ಒಂದು ಪಾಯಿಂಟನ್ನು ಕೂಡ ನಾವು ಗಮನದಲ್ಲಿ ಇಟ್ಟುಕೊಳ್ಳುವ. ಎಸ್, ನಾವು ಕ್ವೆಶನ್ ನಂಬರ್ 30, ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್, ಕೊನೆಯ ಪ್ರಶ್ನೆ. ಮ್ಯಾಚ್ ದ ಫಾಲೋವಿಂಗ್ ಟೈಪಲ್ಲಿದೆ. ಮ್ಯಾಚ್ ಐಟಮ್ಸ್ ಲಿಸ್ಟ್ 1 ವಿತ್ ದೋಸ್ ಆಫ್ ಲಿಸ್ಟ್ 2 ಫ್ರಮ್ ದ ಕಾಂಬಿನೇಷನ್ಸ್ ಶೋನ್. ಲಿಸ್ಟ್ 1ನಲ್ಲಿ ಕೆಲವೊಂದು ಕಾಂಪೌಂಡ್ಸ್ಗಳು ಹೇಳಿದ್ದಾರೆ. ಪೆಪ್ಸಿನ್, ಇಟ್ ಈಸ್ ನ್ಯೂಕ್ಲಿಕ್ ಆ್ಯಸಿಡ್, ಆಸ್ಕಾರ್ಬಿಕ್ ಆ್ಯಸಿಡ್ ಆ್ಯಂಡ್ ಟೆಸ್ಟೋಸ್ಟಿರೋನ್. ಆ್ಯಂಡ್ ಲಿಸ್ಟ್ 2 ವಿ ಹ್ಯಾವ್ 5 ಆಪ್ಷನ್ಸ್ ಕೊಟ್ಟಿದ್ದಾರೆ, 4 ಲೆಫ್ಟ್ ಸೈಡ್ ಲಿಸ್ಟ್ 1. ಲಿಸ್ಟ್ 2 ಅಲ್ಲಿ 5 ಐಟಮ್ಸ್, ವಿಚ್ ಆರ್ ದೋಸ್: ಜೆನೆಟಿಕ್ ಮೆಟೀರಿಯಲ್, ಡೈಜೆಸ್ಟಿವ್ ಎನ್ಝೈಮ್, ಆ್ಯಂಟಿಬಯೋಟಿಕ್, ಸೆಕ್ಸ್ ಹಾರ್ಮೋನ್ ಆ್ಯಂಡ್ ವಿಟಮಿನ್. ಪೆಪ್ಸಿನ್ ಅಂತೇಳಿ ಬಂದಿದೆ, ಆಯಿತಾ. ಇಟ್ ಈಸ್ ಎ ಡೈಜೆಸ್ಟಿವ್ ಎನ್ಝೈಮ್. ನೋಡಿ ಇಲ್ಲಿ ಮ್ಯಾಚ್ ಮಾಡುವ. ಪೆಪ್ಸಿನ್ ಈಸ್ ಎ ಡೈಜೆಸ್ಟಿವ್ ಎನ್ಝೈಮ್, therefore 1 coats with B. 1 coats with B ಎಲ್ಲೆಲ್ಲ ಇದೆ? 1 coats with B ಇಲ್ಲಿದೆ, ಎ, ಆಪ್ಷನ್ ಎ ಆ್ಯಂಡ್ ಬಿ. ಹಾಗಾದರೆ ಎ ಬಿ ಅಲ್ಲಿ ಯಾವುದೋ ಉತ್ತರ ಸರಿಯಾಗಿರಬೇಕು ಅಲ್ವಾ? ನ್ಯೂಕ್ಲಿಕ್ ಆ್ಯಸಿಡ್ ಈಸ್ ಅ ಜೆನೆಟಿಕ್ ಮೆಟೀರಿಯಲ್, 2 coats with A, 2 coats with A. Nucleic acid is this one, A, 2 coats with A, genetic material, ಆಯಿತಾ. 2 coats with A. ಆ ಎ ಮತ್ತು ಬಿ, ಆಪ್ಷನ್ ಎ ಬಿ ಅಲ್ಲಿ ಎರಡರಲ್ಲೂ ಕೂಡ ಇದೆ. 2 coats with A, 2 coats with A, right. Ascorbic acid is vitamin C, isn't it? 3 coats with E, 3 coats with E. ಇಲ್ಲಿ ದೆರ್ ಇಸ್ ಅ ಡಿಫರೆನ್ಸ್. ಎ ಮತ್ತು ಬಿ ಅಲ್ಲಿ ಆಪ್ಷನಲ್ಲಿ ಯಾವುದು ಅಂತೇಳಿ ಕಂಡುಹಿಡಲಿಕ್ಕೆ ಒಂದು ಸ್ವಲ್ಪ ಸಾಧ್ಯ ಆಗ್ತಾ ಇದೆ ಅಂತಾನೆ. ಟೆಸ್ಟೋಸ್ಟಿರೋನ್ ಈಸ್ ಅ ಸೆಕ್ಸ್ ಹಾರ್ಮೋನ್, isn't it? 4 coats with D, 4 coats with D. ಹಾಗಾಗಿ ನಮಗೆ ಈಗ ಆಪ್ಷನ್ ಬಿ ಸರಿಯಾದ ಆಯ್ಕೆ ಅಂತೇಳಿ ಕಂಡು ಬರ್ತಾ ಇದೆ. ಎಸ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಇಲ್ಲಿಗೆ ನಾನು ಡಿಸ್ಕಸ್ಡ್ ಆಲ್ಮೋಸ್ಟ್ 30 ಕ್ವಶನ್ಸನ್ನು ಡಿಸ್ಕಷನ್ ಮಾಡಿದ್ದೇನೆ. ಕೆಲವೊಂದು ಟೆಸ್ಟ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸಲ್ಲಿ ಬಂದಾಗ ನಾವು ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಅಂತೇಳಿ ಇನ್ಕ್ಲೂಡ್ ಆಗಿದೆ. ನೋವೇರ್ ಕ್ವಶನ್ಸಲ್ಲಿ ಎಲ್ಲಿ ಕೂಡ ಅದು ಪ್ರಶ್ನೆ ಕಂಡು ಬಂದಿಲ್ಲ ಅಂತೇಳಿ ಅನಿಸ್ತದೆ. ಲೆಟ್ ಮಿ ಗೋ ಟು ದಿಸ್ ಸ್ಲೈಡ್. ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್ಸಲ್ಲಿ ಸ್ವಲ್ಪ ಒಂದೆರಡು ಪಾಯಿಂಟ್ಸನ್ನು ತಿಳ್ಕೊಳ್ಳೋ. ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್ಸ್ ನಾವು ನಿಮಗೆ ಕಾಣಿಸ್ತಾ ಇದೆ ಅಂತೇಳಿ ಅನಿಸ್ತದೆ. ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್ಸಲ್ಲಿ ವಿತ್ ಲಿಟಲ್ ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆ್ಯಸಿಡ್, ಅಲ್ಲಿ ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ಕಾರ್ಬೋಹೈಡ್ರೇಟ್ಗೆ ಹಾಕಿದಾಗ ಚೇರ್ಡ್ ರೆಸಿಡ್ಯೂ ಆಫ್ ಕಾರ್ಬನ್ ಬರ್ತದೆ. ಚೇರಿಂಗ್ ಟೆಕ್ಸ್ ಪ್ಲೇಸ್, ಬ್ಲ್ಯಾಕ್ ಆಗ್ತದೆ ಕಾರ್ಬೋಹೈಡ್ರೇಟ್ಸ್ಗಳು. ವಿತ್ ಡೈಲ್ಯೂಟ್ NaOH, ಸೋಡಿಯಂ ಹೈಡ್ರಾಕ್ಸೈಡ್ ಕಾರ್ಬೋಹೈಡ್ರೇಟ್, ಫಸ್ಟ್ ಇಟ್ ಟರ್ನ್ಸ್ ಟು ಯೆಲ್ಲೋ ಆ್ಯಂಡ್ ದೆನ್ ಬ್ರೌನ್. ದೆನ್ ದೆರ್ ಈಸ್ ಎ ಮಾಲಿಶ್ ಟೆಸ್ಟ್ ಅಂತ ಹೇಳಿ ಬರ್ತದೆ ಕಾರ್ಬೋಹೈಡ್ರೇಟ್ಸ್ಗೆ. ಮಾಲಿಶ್ ಟೆಸ್ಟಲ್ಲಿ ವಿ ಗೆಟ್ ಎ ವಾಯ್ಲೆಟ್ ರಿಂಗ್ ಎಟ್ ದ ಜಂಕ್ಷನ್ ಆಫ್ 2 liquids. ಮಾಲಿಶ್ ಟೆಸ್ಟ್ for carbohydrates, we get violet ring at the junction of 2 liquids. So this test is there for carbohydrates. And proteins ಎಲ್ಲಿ ಬರ್ತಾ ಇದೆ? a lot of the slides ಇಲ್ಲಿ ಪ್ರೋಟೀನ್ ಟೆಸ್ಟ್ ಫಾರ್ ಪ್ರೋಟೀನ್ಸ್ ಇಲ್ಲಿದೆ. ದಿಸ್ ಒನ್ ನೋಡಿ, ಟೆಸ್ಟ್ ಫಾರ್ ಪ್ರೋಟೀನ್ ಕೆಳಗಡೆ ಕಾಣು. ಬೈಯೂರೇಟ್ ಟೆಸ್ಟ್ ಅಂತ ಹೇಳಿ ಬರುತ್ತೆ. ಪ್ರೋಟೀನ್ ಸೊಲ್ಯೂಷನ್, ವಿ ಆ್ಯಡ್ ಸೋಡಿಯಂ ಹೈಡ್ರಾಕ್ಸೈಡ್, ಡೈಲ್ಯೂಟ್ ಕಾಪರ್ ಸಲ್ಫೇಟ್, ವಿ ಗೆಟ್ ಪಿಂಕ್ ಆರ್ ವೈಲೆಟ್ ಕಲರ್. ಆ್ಯಂಡ್ ದೆನ್ ದೆರ್ ಇಸ್ ಅನದರ್ ಟೆಸ್ಟ್ ದಟ್ ಈಸ್ ಕಾಲ್ಡ್ ಮಿಲ್ಲನ್ಸ್ ಟೆಸ್ಟ್. ಮಿಲ್ಲನ್ಸ್ ಟೆಸ್ಟ್ ಅಂತ ಇದೆ. ಪ್ರೋಟೀನ್ ಸೊಲ್ಯೂಷನ್, ಯು ಆ್ಯಡ್ ಮಿಲ್ಲನ್ಸ್ ರಿಯೇಜೆಂಟ್, ವಿ ಗೆಟ್ ಅ ರೆಡ್ ಕಲರ್. ವಾಟ್ ಈಸ್ ಮಿಲ್ಲನ್ಸ್ ರಿಯೇಜೆಂಟ್? ಮಿಲ್ಲನ್ಸ್ ರಿಯೇಜೆಂಟ್ ಇಸ್ ಸೊಲ್ಯೂಷನ್ ಆಫ್ ಮರ್ಕ್ಯೂರಿಕ್ ನೈಟ್ರೇಟ್ ಆ್ಯಂಡ್ ಟ್ರೇಸಸ್ ಆಫ್ ಸೋಡಿಯಂ ನೈಟ್ರೇಟ್ ಸೊಲ್ಯೂಷನ್. ಮಿಲ್ಲನ್ಸ್ ಟೆಸ್ಟ್ ಅಂತೇಳಿ ಪ್ರೋಟೀನ್ಗೆ ಮಾಡುವಂಥದ್ದು. ಬೈಯೂರೇಟ್ ಟೆಸ್ಟಿನ ಹೆಸರು ನೆನಪಿಟ್ಕೋಬೇಕು. ಪ್ರೋಟೀನ್ಗೆ ಯಾವ ಟೆಸ್ಟು, ಕಾರ್ಬೋಹೈಡ್ರೇಟ್ಗೆ ಯಾವ ಟೆಸ್ಟು ಅಂತೇಳಿ. ಬೈಯೂರೇಟ್ ಟೆಸ್ಟ್ ಪ್ರೋಟೀನ್, ಮಿಲ್ಲನ್ಸ್ ಟೆಸ್ಟ್ ಪ್ರೋಟೀನ್. ಅಯೋಡಿನ್ ರಿಯಾಕ್ಷನ್ ಮಾಡ್ತೀವಿ ನಾವು. ಅಯೋಡಿನ್ ಟೆಸ್ಟ್ ಸ್ಟಾರ್ಚ್ಗೆ ಕೂಡ ಇದೆ. ಪ್ರೋಟೀನ್ ಸೊಲ್ಯೂಷನ್
plus iodine in potassium iodide solution, we get yellow color. ಏನಿದು protein solution, add iodine in potassium iodide solution, you get yellow color. Then xanthoprotein test ಅಂತ ಹೇಳಿ ಬರುತ್ತೆ test. This test protein solution, we add concentrated nitric acid, we get yellow color. You add sodium hydroxide, we get orange color. These are all different tests for proteins. So 30 questions ಡಿಸ್ಕಷನ್ ಮಾಡಿದೆ. ಭಾಳಷ್ಟು ವಿಚಾರಗಳನ್ನು ನಾನು ಈ ಕ್ಲಾಸಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಪೀಪಲ್, ಸ್ಟೂಡೆಂಟ್ಸ್, ಎಲ್ಲ ಗೌರ್ಮೆಂಟ್ ಕಾಲೇಜ್ನ ಸ್ಟೂಡೆಂಟ್ಸ್, ಯು ಆರ್ ಲಿಸನಿಂಗ್, ವಾಚಿಂಗ್, ಭಾಳ ಇಂಟ್ರೆಸ್ಟಿಂದ ನೀವು ಈ ಕ್ಲಾಸನ್ನು ಸೀರಿಯಸ್ ಆಗಿ ಸ್ಟಡಿ ಮಾಡ್ತಾ ಇದ್ದೀರಾ. ಆ್ಯಂಡ್ ಬಿಫೋರ್ ಐ ವೈಂಡ್ ಅಪ್ ಅ ಸ್ಟೋರಿ ಟು ಟೆಲ್, ಒಂದು ಸ್ಟೋರಿ ಹೇಳ್ತೀನಿ ಆ್ಯಂಡ್ ಐ ವಿಲ್ ಕಂಪ್ಲೀಟ್. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಈ ಉಡುಪಿ ಡಿಸ್ಟ್ರಿಕ್ಟಲ್ಲಿ ಒಂದು ಫಸ್ಟ್ ಟೈಮ್ಗೆ ಈ ರೀತಿಯ ಎಫರ್ಟ್ ಮಾಡಿರೋದಕ್ಕೆ ನಮಗೆ ಭಾಳ ಅನುಕೂಲ ಆಗಿದೆ. ದೇರ್ ಆರ್ 2 horses. One horse, front horse went well. This is a story, ಸಣ್ಣ ಸ್ಟೋರಿ. All of you must listen. Front horse went well. The back horse, the rear horse was lazy. Men began to pile rear horse's load on the front horse. ಫ್ರಂಟ್ ಹಾರ್ಸಿಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಹಿಂದಿನ ಕುದುರೆ ನಿಧಾನ ಬರ್ತಾ ಇದೆ, ಮುಂದಿನ ಕುದುರೆ ಫಾಸ್ಟಾಗಿ ಹೋಗ್ತಾ ಇದೆ. ಇದು ಫಾಸ್ಟ್ ಹೋಗ್ತಾ ಇದೆಯಲ್ಲ ಅಂತೇಳಿ ಅದರ ಮೇಲೇ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ದ ರಿಯರ್ ಹಾರ್ಸ್ ಫೈಂಡ್ ಇಟ್ ಈಸಿ ಗೋಯಿಂಗ್. ಭಾಳ ಆರಾಮ ಆಯಿತು. ಅದಕ್ಕೆ ಮೊದಲೇ ಕೆಲಸಗಳನ್ನ ಅದಕ್ಕೆ ಇನ್ನೂ ಆರಾಮಾಗಿ ಹೋಯಿತು. ದೆನ್ ದ ರಿಯರ್ ಹಾರ್ಸ್ ಬಂದು ಟೋಲ್ಡ್ ಟು ದ ಫ್ರಂಟ್ ಹಾರ್ಸಿನ ಕಿವಿಯಲ್ಲಿ ಬಂದು ಊದಿತ್ತು. ಸ್ವೆಟ್ ಆ್ಯಂಡ್ ಟಾಯ್ಲ್, ದ ಮೋರ್ ಯು ಟ್ರೈ ಮೋರ್ ಯು ಹ್ಯಾವ್ ಟು ಸಫರ್. ನೋಡಿ, ಯಾಕೆ ನೀನು ಇಷ್ಟು ಎಲ್ಲ ಕಷ್ಟಪಟ್ಟು ಬೆವರು ಇಳಿಸ್ತಾ ಇದ್ದೀಯಾ? ಏನಕ್ಕೆ ಬೇಕು ಇದೆಲ್ಲ? ಯಾಕೆ ಒದ್ದಾಡ್ತಾ ಇದ್ದೀಯಾ? ಬೆವರು ಇಳಿತಾ ಇದೆ, ಯಾಕೆ ಕಷ್ಟಪಡಬೇಕು ಅಂತೇಳಿ ಫ್ರಂಟ್ ಹಾರ್ಸ್ಗೆ ಹೇಳ್ತದೆ. ಬಟ್ ಫ್ರಂಟ್ ಹಾರ್ಸ್ ಡಿಡೆಂಟ್ ಲಿಸನ್ ಟು ದ ರಿಯರ್ ಹಾರ್ಸ್. ಹಿಂದಿನ ಕುದುರೆ ಬಂದು ಹೇಳಿದರೆ ಏನು ಕೇಳುವ ಪರಿಸ್ಥಿತಿಯಲ್ಲಿ ಅದು ಇಲ್ಲ. ವೆನ್ ದೇ ರೀಚ್ ದ ಟ್ಯಾವರ್ನ್ ಅಂದರೆ ಕುದುರೆಗಳು ಎಲ್ಲ ಸುಸ್ತಾಗಿ ಒಂದು ಕಡೆ ಬಂದು ಅದಕ್ಕೆ ಕುಡಿಲಿಕ್ಕೆ ಬೇಕಾದಷ್ಟು ಮೇವು, ಅದರ ಜೊತೆಗೆ ಕುದುರೆಯ ಓನರಿಗೆ ಕೂಡ ಎಲ್ಲ ಬೇಕಾದ ಐಟಮ್ಸ್ಗಳು, ಡ್ರಿಂಕ್ಸ್, ರೆಸ್ಟ್ ಎಲ್ಲ ತಗೊಂಡು ಅಲ್ಲಿಂದ ಹೋಗಬೇಕು. ವೆನ್ ದೇ ರೀಚ್ ದ ಟ್ಯಾವರ್ನ್, ಅಲ್ಲಿಗೆ ಬಂದಾಗ ಏನಾಗುತ್ತೆ ಅಂದರೆ ಓನರ್ ಈ ರೀತಿ ಡಿಸೈಡ್ ಮಾಡಿ, ವೈ ಶುಡ್ ಐ ಫಾರ್ಡರ್ 2 horses ವೆನ್ ಐ ಹ್ಯಾಡ್ ಟು ಕ್ಯಾರಿ ಆಲ್ ಆನ್ ಒನ್. ಒಂದೇ ಕುದುರೆಯಲ್ಲಿ ನಾನು ಎಲ್ಲ ಸಾಗಿಸುವುದಾದರೆ ಹಿಂದಿನ ಕುದುರೆ, ಇನ್ನೊಂದು ಕುದುರೆ ಯಾಕೆ ಬೇಕು ನನಗೆ ಅಂಥೇಳಿ. ಐ ವುಡ್ ಹ್ಯಾವ್ ಗಿವನ್ ಆಲ್ ದ ಫುಡ್ ಟು ಒನ್. ಒಂದಕ್ಕೆ ಕೊಡ್ಬೋದಿತ್ತು, ಇನ್ನೊಂದಕ್ಕೆ ಸುಮ್ಮನೆ ಏನು ಕೆಲಸನೂ ಮಾಡೋದಿಲ್ಲ, ಹೊತ್ತುಕೊಂಡು ಬರೋದಿಲ್ಲ, ಆಯಿತಾ? ಯಾಕೆ ಅದಕ್ಕೆ ಕೊಡಬೇಕು ನಾನು? ವೈ ಶುಡ್ ಐ ಫಾರ್ಡರ್ ದ್ಯಾಟ್ ಹಾರ್ಸ್ ಅಂತೇಳಿ ಪ್ರಶ್ನೆ. ಐ ವುಡ್ ಹ್ಯಾವ್ ಗಿವನ್ all the food to one which is carrying the load and cut the throat of the other. At least I shall have the hide. ನನಗೆ ಅದನ್ನು ಹಿಂದಿನ ಕುದುರೆಯನ್ನು ಕಡಿದರೆ ಅದನ್ನೇನು ಉಪಕಾರ ಕೂಡ ಇಲ್ಲ, ಒಂದು ಅದರ ಚರ್ಮ ಆದರೂ ಸಿಗ್ತದಲ್ಲ, ಅದನ್ನು ಮಾರಿ ಆದರೂ ಒಂದು ಸ್ವಲ್ಪ ದುಡ್ಡು ಮಾಡಿಕೊಳ್ಬೋದಲ್ಲ ಅಂತ ಪ್ರಶ್ನೆ. ಆ್ಯಂಡ್ ಸೊ ಹಿ ಡಿಡ್. ಆ ರೀತಿ ಮಾಡ್ತಾನೆ, ಕಡಿತಾನೆ. ಅಂದರೆ ದ ಮೋರಲ್ ಆಫ್ ದಿ ಸ್ಟೋರಿ ಈಸ್, ನಾವು ವಿದೌಟ್ ಟ್ರೈಯಿಂಗ್, ನಾವು ಸ್ವೆಟ್ಟಿಂಗ್ ಮಾಡದೆ, ಆಯಿತಾ, ಬೆವರು ಇಳಿಸದೆ, ಕಷ್ಟಪಡದೆ ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. ಅವನಿಗೆ ಮಾತ್ರ ಜೀವಿಸುವ ಹಕ್ಕು, ಬದುಕುವ ಹಕ್ಕು, ತಿನ್ನುವ ಹಕ್ಕು ಇರುವಂಥದ್ದು. ಹಾಗಾಗಿ ವಿದೌಟ್ ಎಫರ್ಟ್ ವಿ ಕೆನಾಟ್ ಡೂ ಮ್ಯಾಜಿಕ್. ಯಾವುದೇ ರೀತಿ ಪ್ರಯತ್ನ ಮಾಡದೆ ನಾವು ಮ್ಯಾಜಿಕ್ ನಂಬರ್ಸ್ ತಗೊಳ್ಳಿಕ್ಕೆ ಎಕ್ಸಾಮಿನೇಷನಲ್ಲಿ ಆಗೋದಿಲ್ಲ. ಸೊ ಹಾರ್ಡ್ ವರ್ಕ್ ಈಸ್ ದ ಅಲ್ಟಿಮೇಟ್ ಆಪ್ಷನ್. ದೇರ್ಫೋರ್ ದಿಸ್ moral story I will wind up my class. Thank you all. Thanks for the department for giving me an opportunity to teach you people. ಇದೊಂದು ಅವಕಾಶ ಅಂತ ತಿಳ್ಕೊಂಡು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.